Hello students, welcome to Rupesh's online classes. So last class nalli class 10 ನ trigonometry proving problems 3 marks ನ important proving problems ನ ನೋಡ್ತಾ ಇದ್ವಿ. So we are continuing with those problems. So ಅದೇ problems ಜೊತೆಗೆ ಇವತ್ತು ನಾವು ಕಂಟಿನ್ಯೂ ಮಾಡ್ತಾ ಹೋಗ್ತಾ ಇದ್ವಿ. ಸೊ ಇಲ್ಲಿ ಕ್ವಶನ್ ನೋಡೋದಾದ್ರೆ ಸೊ ಇಲ್ಲೇನಿದೆ ಕ್ವಶನ್ ಪ್ರೂವ್ ದಟ್ sin a plus cosecant a whole square plus cos a plus secant a whole square is equal to so 7 plus tan square a plus cot square a. ಸೊ ಈ ರೀತಿ ಸೊ ನಾವು ಪ್ರೂವ್ ಮಾಡಬೇಕಾಗಿರುತ್ತೆ. ಸೊ ಏನು ಪ್ರೂವ್ ಮಾಡಬೇಕು ಅಂತ ಹೇಳಿದ್ರೆ sin a ಪ್ಲಸ್ ಕೊಸಿಕೆಂಟ್ ಎ ಹೋಲ್ ಸ್ಕ್ವೇರ್ ಅದೇ ರೀತಿ ಪ್ಲಸ್ ಕಾಸ್ ಎ ಪ್ಲಸ್ ಸೀಕೆಂಟ್ ಎ ಹೋಲ್ ಸ್ಕ್ವೇರ್ ಇಸ್ ಈಕ್ವಲ್ ಟು 7 ಪ್ಲಸ್ ಟ್ಯಾನ್ ಸ್ಕ್ವೇರ್ ಎ ಪ್ಲಸ್ ಕಾಟ್ ಸ್ಕ್ವೇರ್ ಎ ಈ ರೀತಿ ಪ್ರೂವ್ ಮಾಡಬೇಕಾಗಿರುತ್ತೆ. ಸೊ ಇಲ್ಲಿ ಪ್ರೂವ್ ಮಾಡ್ತಾ ಹೋಗೋಣ. ಸೊ ಫಸ್ಟ್ ಆಸ್ ವಿ ಸೆಡ್ ಸೊ ನಾವೇನು ತಗೋಬೇಕು ಎಲ್ ಎಚ್ ಎಸ್ ಪಾರ್ಟ್ನ ಕನ್ಸಿಡರ್ ಮಾಡಬೇಕು. ಸೊ ಬರಿತಾ ಹೋಗೋಣ ಇಲ್ಲಿ. ಸೊ ಎಲ್ ಎಚ್ ಎಸ್ನ ಕನ್ಸಿಡರ್ ಮಾಡಿ ಎಲ್ ಎಚ್ ಎಸ್ ಇಸ್ ಈಕ್ವಲ್ ಟು sin a plus cosecant a whole square sin a plus cosecant a whole square plus cos a plus secant a whole square. ಸೊ ಇದು ನಮ್ಮ ಎಲ್ ಎಚ್ ಎಸ್ ಆಗಿರುತ್ತೆ. ಸೊ ಇಲ್ಲಿ ಅಬ್ಸರ್ವ್ ಮಾಡೋದಾದ್ರೆ ದಿಸ್ ಇಸ್ ಇನ್ ದ ಸ್ಟ್ಯಾಂಡರ್ಡ್ ಫಾರ್ಮ್ ಆಫ್ a ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಈ ಫಾರ್ಮೆಟಲ್ಲಿ ಇದೆ. ದಿಸ್ ಕ್ಯಾನ್ ಬಿ ರಿಟನ್ ಆಸ್ a ಸ್ಕ್ವೇರ್ ಪ್ಲಸ್ 2ab ಪ್ಲಸ್ ಬಿ ಸ್ಕ್ವೇರ್ ಅಥವಾ a ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ 2ab ಈ ರೀತಿನೂ ಬರೀಬೋದು. ಸೊ ಇಲ್ಲಿ ನಾನೇನು ಬರೆಯೋದಾದ್ರೆ sin ಸ್ಕ್ವೇರ್ a ಪ್ಲಸ್ cosecant square a plus 2 times of sin a into cosecant a ಬರುತ್ತೆ. ನೆಕ್ಸ್ಟ್ ಅದೇ ರೀತಿ ಇಲ್ಲಿ ಬರೆಯೋದಾದ್ರೆ ಸೊ ಇದು ಕೂಡ a ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಫಾರ್ಮೆಟಲ್ಲಿ ಇರೋದ್ರಿಂದ ಕಾಸ್ ಸ್ಕ್ವೇರ್ ಎ ಪ್ಲಸ್ ಸೀಕೆಂಟ್ ಸ್ಕ್ವೇರ್ ಎ ಪ್ಲಸ್ ಏನು ಬರುತ್ತೆ 2 ಟೈಮ್ಸ್ ಆಫ್ ಕಾಸ್ ಎ ಇಂಟು ಕೊಸಿಕೆಂಟ್ ಎ ಬರುತ್ತೆ. ಕರೆಕ್ಟ್ ಅಲ್ವಾ? ಕೊಸಿಕೆಂಟ್ ಎ. ಸೊ ನಾವು ಸೊ ಇಲ್ಲಿ ನೋಡ್ತಾ ಹೋಗೋದಾದ್ರೆ ಸೊ ಇದು ಎ ಓಕೆ. ಸೊ ಇಲ್ಲಿ ನೋಡಿ ಸೈನ್ ಸ್ಕ್ವೇರ್ ಎ ಇದೆ ಕಾಸ್ ಸ್ಕ್ವೇರ್ ಎ ಇದೆ. ಸೊ ಎರಡನ್ನೂ ಒಂದು ಕಡೆ ಬರ್ಕೋತೀನಿ. ಸೈನ್ ಸ್ಕ್ವೇರ್ ಎ ಪ್ಲಸ್ ಕಾಸ್ ಸ್ಕ್ವೇರ್ ಎ ಗೊತ್ತಾಯ್ತಲ್ಲ. ನೆಕ್ಸ್ಟ್ ಸೊ ಇಲ್ಲಿಗೆ ಬಂದಾಗ ಕೊಸಿಕೆಂಟ್ ಸ್ಕ್ವೇರ್ ಇದೆ ಸೀಕೆಂಟ್ ಸ್ಕ್ವೇರ್ ಇದೆ ಇದು ಒಂದು ಕಡೆ ಬರ್ಕೋತೀನಿ. ಕೊಸಿಕೆಂಟ್ ಸ್ಕ್ವೇರ್ ಎ ಪ್ಲಸ್ ಸೀಕೆಂಟ್ ಸ್ಕ್ವೇರ್ ಎ ಪ್ಲಸ್ ಸೊ ಇದನ್ನು ನೋಡಿ ಸೊ 2 ಟೈಮ್ಸ್ ಆಫ್ ಸೈನ್ ಎ ಆಗೇ ಇರಲಿ ಕೊಸಿಕೆಂಟ್ ಎ ಕ್ಯಾನ್ ಬಿ ರಿಟನ್ ಆಸ್ 1 ಬೈ ಸೈನ್ ಎ ಬರೀಬೋದಾ. ಪ್ಲಸ್ ಇಲ್ಲೂ ಅಷ್ಟೇ 2 ಕಾಸ್ ಎ ಇದೆ ಇಂಟು ಇಲ್ಲಿ ಸೀಕೆಂಟ್ ಅಲ್ವಾ ಮಕ್ಕಳ ಇದು ಸೀಕೆಂಟ್ ಎ. ಸೊ ಸೀಕೆಂಟ್ನ ನಾನು ಎಂತ ಬರಿಬೋದು 1 ಬೈ ಕಾಸ್ ಎ ಅಂತ ಬರಿಬೋದು. ಇಲ್ಲಿ ಕಾಸ್ ಎ ಕ್ಯಾನ್ಸಲ್ ಆಗುತ್ತೆ ಸೈನ್ ಎ ಕ್ಯಾನ್ಸಲ್ ಆಗುತ್ತೆ. ಸೊ ಇಲ್ಲಿ ನೋಡ್ತಾ ಹೋಗೋದಾದ್ರೆ ಸೊ ಇಲ್ಲಿ ಸೈನ್ ಸ್ಕ್ವೇರ್ ಎ ಪ್ಲಸ್ ಕಾಸ್ ಸ್ಕ್ವೇರ್ ಎ ಅಂದರೆ 1 ಪ್ಲಸ್ ಸೊ ನಿಮ್ಗೆ ಆಲ್ರೆಡಿ ಗೊತ್ತಿದೆ ಕೊಸಿಕೆಂಟ್ ಸ್ಕ್ವೇರ್ ಎ ಅಂತ ಇದ್ರೆ ಏನು ಬರೀಬೋದು ನೀವು ಕೊಸಿಕೆಂಟ್ ಸ್ಕ್ವೇರ್ ಎ ಅಂತಿದ್ರೆ 1 ಪ್ಲಸ್ ಕಾಟ್ ಸ್ಕ್ವೇರ್ ಎ ಅಂತ ಬರೀಬೋದು. ಅದೇ ರೀತಿ ಸೀಕೆಂಟ್ ಸ್ಕ್ವೇರ್ ಎ ಅಂತಿದ್ರೆ ಏನಂತ ಬರೀಬೋದು 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ಎ ಅಂತ ಬರೀಬೋದು. ಪ್ಲಸ್ ಸೊ ಇಲ್ಲಿ 2 ಮಿಕ್ಕಿದೆ ಸೊ ಇಲ್ಲಿ ಪ್ಲಸ್ 2 ಮಿಕ್ಕಿದೆ ಓಕೆನಾ. 2 ಪ್ಲಸ್ 2 4 ಆಗುತ್ತೆ 4 ಪ್ಲಸ್ 1 5 5 ಪ್ಲಸ್ 1 6 6 ಪ್ಲಸ್ 1 7 ಸೊ 7 ಪ್ಲಸ್ ಟ್ಯಾನ್ ಸ್ಕ್ವೇರ್ ಎ ಪ್ಲಸ್ ಕಾಟ್ ಸ್ಕ್ವೇರ್ ಎ. ಸೊ ಇದು ನಿಮ್ಮ ಆರ್ ಎಚ್ ಎಸ್. ಸೊ ಇಷ್ಟ. ನೆಕ್ಸ್ಟ್ ಕ್ವಶನ್ ನೋಡೋದಾದ್ರೆ ಸೊ ಇಲ್ಲೇನು ಮಾಡಿ ಅಂತ ಹೇಳಿದ್ದಾನೆ ನೋಡಿ. ಸೊ ಯು ನೀಡ್ ಟು ಪ್ರೂವ್ ದಟ್ ಏನು ಪ್ರೂವ್ ಮಾಡಬೇಕು ಅಂತ ಹೇಳೋದಾದ್ರೆ ಸೀಕೆಂಟ್ ಎ ಇಂಟು 1 ಮೈನಸ್ ಸೈನ್ ಎ ಇಂಟು ಸೀಕೆಂಟ್ ಎ ಪ್ಲಸ್ ಟ್ಯಾನ್ ಎ ಇಸ್ ಈಕ್ವಲ್ ಟು 1 ಅಂತ ಪ್ರೂವ್ ಮಾಡಿ ಅಂತ ಕೇಳ್ತಾನೆ. ಸೊ ಇದನ್ನ ಪ್ರೂವ್ ಮಾಡ್ತಾ ಹೋಗೋಣ. ಸೊ ಎಲ್ ಎಚ್ ಎಸ್ನ ಕನ್ಸಿಡರ್ ಮಾಡ್ತಾ ಹೋಗೋಣ. ಇದ್ರ ಸೊಲ್ಯೂಷನ್ ನೋಡೋದಾದ್ರೆ ಎಲ್ ಎಚ್ ಎಸ್ ಇಸ್ ಈಕ್ವಲ್ ಟು ಸೀಕೆಂಟ್ ಟೀಟಾ ಇಂಟು 1 ಮೈನಸ್ ಸೈನ್ ಟೀಟಾ ಇಂಟು ಸೀಕೆಂಟ್ ಟೀಟಾ ಪ್ಲಸ್ ಟ್ಯಾನ್ ಟೀಟಾ ಅಂತ ಇದೆ. ಇದು ನಮ್ಮ ಎಲ್ ಎಚ್ ಎಸ್. ಸೊ ಇಲ್ಲಿ ಸೀಕೆಂಟ್ ಟೀಟಾನ ಸೊ ಜಸ್ಟ್ ಬ್ರಾಕೆಟ್ ಒಳಗಡೆ ಮಲ್ಟಿಪ್ಲೈ ಮಾಡೋಣ. ಸೀಕೆಂಟ್ ಟೀಟಾ ಇಂಟು 1 ಅಂತ ಬಂದಾಗ ಸೀಕೆಂಟ್ ಟೀಟಾ ಬರುತ್ತೆ ಮೈನಸ್ ಸೀಕೆಂಟ್ ಟೀಟಾ ಇಂಟು ಸೈನ್ ಟೀಟಾ ಬರುತ್ತೆ. ಸೊ ಬ್ರಾಕೆಟ್ ಕ್ಲೋಸ್. ಸೊ ಇಲ್ಲಿ ಮತ್ತೆ ಸೀಕೆಂಟ್ ಟೀಟಾ ಪ್ಲಸ್ ಟ್ಯಾನ್ ಟೀಟಾ ಆ್ಯಸ್ ಇಟ್ ಈಸ್ ಬರುತ್ತೆ. ಗೊತ್ತಾಯ್ತಲ್ಲ. ಸೊ ಇಲ್ಲಿ ಸೀಕೆಂಟ್ ಟೀಟಾನ ಏನು ಮಾಡೋಕ್ಕಾಗಲ್ಲ. ಸೊ ರೈಟ್ ಇಟ್ ಆ್ಯಸ್ ಇಟ್ ಈಸ್ ಮೈನಸ್. ಸೊ ನೋಡಿ ಇಲ್ಲಿ ಸೀಕೆಂಟ್ ಟೀಟಾನ ನಾವೇಂತ ಬರಿಬೋದು 1 ಬೈ ಕಾಸ್ ಟೀಟಾ ಅಂತ ಬರಿಬೋದು ಇಂಟು ಸೈನ್ ಟೀಟಾ ಆಗುತ್ತೆ. ಸೊ ಇಲ್ಲಿ ಸೀಕೆಂಟ್ ಟೀಟಾ ಪ್ಲಸ್ ಟ್ಯಾನ್ ಟೀಟಾ ಆ್ಯಸ್ ಇಟ್ ಈಸ್ ಬರುತ್ತೆ. ಕರೆಕ್ಟ್ ಅಲ್ವಾ. ಸೊ ಇಲ್ಲಿ ನೋಡ್ತಾ ಹೋಗಿ ಸೀಕೆಂಟ್ ಟೀಟಾ ಮೈನಸ್ ಸೈನ್ ಟೀಟಾ ಇಂಟು 1 ಅಂತ ಬಂದರೆ ಸೈನ್ ಟೀಟಾ ಬರುತ್ತೆ. ಸೈನ್ ಟೀಟಾ ಬೈ ಕಾಸ್ ಟೀಟಾ ಅಂತ ಬಂದಾಗ ದಿಸ್ ಬಿಕಮ್ಸ್ ಟ್ಯಾನ್ ಟೀಟಾ. ಸೊ ಇಸ್ ಈಕ್ವಲ್ ಟು ಸೀಕೆಂಟ್ ಟೀಟಾ ಪ್ಲಸ್ ಟ್ಯಾನ್ ಟೀಟಾ ಬರುತ್ತೆ. ಸೊ ಇಲ್ಲಿ ನೀವು ಅಬ್ಸರ್ವ್ ಮಾಡ್ತಾ ಇರ್ಬೋದು ಇದು ಯಾವ ಫಾರ್ಮೆಟಲ್ಲಿ ಇದೆ ಅಂದರೆ ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಫಾರ್ಮೆಟಲ್ಲಿ ಇದೆ. ದಿಸ್ ಕ್ಯಾನ್ ಬಿ ರಿಟನ್ ಆಸ್ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಅಂತ ಬರ್ಕೋಬೋದು. ಸೊ ಅಲ್ಲಿಗೆ ನಿಮಗೆ ಏನಂತ ಬರ್ಕೋಬೋದು ನೋಡಿ ಸೀಕೆಂಟ್ ಸ್ಕ್ವೇರ್ ಟೀಟಾ ಮೈನಸ್ ಟ್ಯಾನ್ ಸ್ಕ್ವೇರ್ ಟೀಟಾ ಅಂತ ಬರ್ಕೋಬೋದು. ಸೊ ನಿಮ್ಗೆ ಆಲ್ರೆಡಿ ಒಂದು ಐಡೆಂಟಿಟಿ ಗೊತ್ತಿದೆ 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ಟೀಟಾ ಇಸ್ ಈಕ್ವಲ್ ಟು ಸೀಕೆಂಟ್ ಸ್ಕ್ವೇರ್ ಟೀಟಾ ಅಂತೇಳಿ. ಪ್ಲಸ್ ಟ್ಯಾನ್ ಸ್ಕ್ವೇರ್ ಟೀಟಾ ಈ ಕಡೆ ಹೋದಾಗ 1 ಈಸ್ ಈಕ್ವಲ್ ಟು ಸೀಕೆಂಟ್ ಸ್ಕ್ವೇರ್ ಟೀಟಾ ಮೈನಸ್ ಟ್ಯಾನ್ ಸ್ಕ್ವೇರ್ ಟೀಟಾ ಅಂತ ಬರುತ್ತೆ. ಸೊ ಇಲ್ಲಿ ನಾವೇನು ರಿಪ್ಲೇಸ್ ಮಾಡ್ಬೋದು ಅಂತ ಹೇಳಿದ್ರೆ 1 ಇಂದ ರಿಪ್ಲೇಸ್ ಮಾಡ್ಬೋದು. ದಿಸ್ ಬಿಕಮ್ಸ್ ಯುವರ್ ಆರ್ ಎಚ್ ಎಸ್.
ನೆಕ್ಸ್ಟ್ ಕ್ವಶನ್ ನಂಬರ್ 93 ನೋಡ್ತಾ ಹೋಗೋಣ. ಸೊ ಇಲ್ಲಿ ವಿ ನೀಡ್ ಟು ಪ್ರೂವ್ ದಟ್ ಕೊಸಿಕೆಂಟ್ ಎ ಇಂಟು 1 ಮೈನಸ್ ಕಾಸ್ ಎ. ಸೊ ಇಲ್ಲಿ ಲಾಸ್ಟ್ ಪ್ರಾಬ್ಲಮ್ ಏನು ಮಾಡಿದ್ರಲ್ಲ ಅದೇ ರೀತಿ ಕೊಸಿಕೆಂಟ್ ಎ ಇಂಟು 1 ಮೈನಸ್ ಕಾಸ್ ಎ, ಅದೇ ರೀತಿ ಸೊ ಇಲ್ಲಿ ಕೊಸಿಕೆಂಟ್ ಎ ಪ್ಲಸ್ ಕಾಟ್ ಎ ಇಸ್ ಈಕ್ವಲ್ ಟು 1 ಅಂತ ಪ್ರೂವ್ ಮಾಡಿ ಅಂತ ಕೇಳ್ತಾನೆ. ಸೊ ಲಾಸ್ಟ್ ಪ್ರಾಬ್ಲಮ್ ಏನು ಮಾಡಿದ್ರಿ, ಆಸ್ ಇಟ್ ಈಸ್. ಸೊ ಇಲ್ಲಿ ಏನು ಮಾಡಬೇಕು, ಎಲ್ ಎಚ್ ಎಸ್ ಕನ್ಸಿಡರ್ ಮಾಡಬೇಕು. ಕೊಸಿಕೆಂಟ್ ಎ ಇಂಟು 1 ಮೈನಸ್ ಕಾಸ್ ಎ ಇಂಟು ಕೊಸಿಕೆಂಟ್ ಎ ಪ್ಲಸ್ ಕಾಟ್ ಎ. ಸೊ ಇದನ್ನು ಒಂದಂತ ತೋರಿಸ್ಬೇಕು, ನೋಡ್ತಾ ಹೋಗೋಣ. ಸೊ ಫಸ್ಟ್ ಏನು ಮಾಡಬೇಕು, ಕೊಸಿಕೆಂಟ್ನ ಬ್ರಾಕೆಟ್ ಒಳಗಡೆ ಮಲ್ಟಿಪ್ಲೈ ಮಾಡಿದಾಗ 1 ಇಂಟು ಕೊಸಿಕೆಂಟ್ ಎ ಆಗುತ್ತೆ ಮೈನಸ್ ಸೊ ಕೊಸಿಕೆಂಟ್ ಎ ಇಂಟು ಕಾಸ್ ಎ ಬರುತ್ತೆ. ಸೊ ನೆಕ್ಸ್ಟ್ ಇಲ್ಲಿಗೆ ಬಂದಾಗ ಕೊಸಿಕೆಂಟ್ ಎ ಪ್ಲಸ್ ಕಾಟ್ ಎ ಹಾಗೆ ಇರುತ್ತೆ. ಸೊ ನೆಕ್ಸ್ಟ್ ಸ್ಟೆಪ್ಪಿಗೆ ಬಂದಾಗ ಕೊಸಿಕೆಂಟ್ ಎ ಏನು ಚೇಂಜ್ ಮಾಡೋದಕ್ಕಾಗಲ್ಲ, ಆಸ್ ಇಟ್ ಈಸ್ ಬರ್ಕೋತೀನಿ. ಇಲ್ಲಿ ಕೊಸಿಕೆಂಟ್ ಎನ 1/sin ಎ ಅಂತ ಬರ್ಕೋಬೋದು. ಸೊ ಕಾಸ್ ಎ ಹಾಗೆ ಇರುತ್ತೆ. ಸೊ ಇಲ್ಲಿ ಕೊಸಿಕೆಂಟ್ ಎ ಪ್ಲಸ್ ಕಾಟ್ ಎ ಬರುತ್ತೆ, ಕರೆಕ್ಟ್ ಅಲ್ವಾ. ನೆಕ್ಸ್ಟ್ ಸ್ಟೆಪ್ಪಿಗೆ ಬಂದಾಗ ಸೊ ಇಲ್ಲಿ ಕೊಸಿಕೆಂಟ್ ಎ ಆಸ್ ಇಟ್ ಈಸ್ ಬರುತ್ತೆ, ಕಾಸ್ ಎ ಬೈ ಸೈನ್ ಎ ಇರುತ್ತೆ, ಕಾಸ್ ಎ ಬೈ ಸೈನ್ ಎ ಅಂತ ಬಂದಾಗ ಕಾಟ್ ಎ ಬರುತ್ತೆ. ಸೊ ಇಲ್ಲಿ ಕೊಸಿಕೆಂಟ್ ಎ ಪ್ಲಸ್ ಕಾಟ್ ಎ ಆಗಿರುತ್ತೆ. ಸೊ ಈ ಫಾರ್ಮೆಟು ನೀವು ಅಬ್ಸರ್ವ್ ಮಾಡ್ಬೋದು, ಎ ಮೈನಸ್ ಬಿ ಇಂಟು ಎ ಪ್ಲಸ್ ಬಿ ಈ ಫಾರ್ಮೆಟಲ್ಲೇ ಇದೆ. ಇದನ್ನು ನಾವೇಂತ ಬರ್ಕೋಬೋದು, ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಅಂತ ಬರ್ಕೋಬೋದು. ಅಂದರೆ ಈ ಜಾಗದಲ್ಲಿ ಏನಿದೆ, ಕೊಸಿಕೆಂಟ್ ಎ, ಸೊ ಕೊಸಿಕೆಂಟ್ ಸ್ಕ್ವೇರ್ ಎ ಆಗುತ್ತೆ ಮೈನಸ್ ಕಾಟ್ ಸ್ಕ್ವೇರ್ ಎ ಆಗುತ್ತೆ, ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಈ ಫಾರ್ಮೆಟ್ಗೆ ಬರ್ತೀನಿ. ಸೊ ನಮಗೆ ಮತ್ತೆ ಒಂದು ಐಡೆಂಟಿಟಿ ಗೊತ್ತಿದೆ, 1 ಪ್ಲಸ್ ಕಾಟ್ ಸ್ಕ್ವೇರ್ ಎ ಇಸ್ ಈಕ್ವಲ್ ಟು ಕೊಸಿಕೆಂಟ್ ಸ್ಕ್ವೇರ್ ಎ ಅಂತೇಳಿ, ಕರೆಕ್ಟ್ ಅಲ್ವಾ. ಸೊ ಈ ಕಾಟ್ ಸ್ಕ್ವೇರ್ನ ಈ ಕಡೆ ಶಿಫ್ಟ್ ಮಾಡ್ಕೊಂಡ್ರೆ 1 ಇಸ್ ಈಕ್ವಲ್ ಟು ಕೊಸಿಕೆಂಟ್ ಸ್ಕ್ವೇರ್ ಎ ಮೈನಸ್ ಕಾಟ್ ಸ್ಕ್ವೇರ್ ಎ ಬರುತ್ತೆ. ಸೊ ಇಲ್ಲೇನಿದೆ, ಕೊಸಿಕೆಂಟ್ ಸ್ಕ್ವೇರ್ ಎ ಮೈನಸ್ ಕಾಟ್ ಸ್ಕ್ವೇರ್ ಎ ಅಂತ ಇದೆ. ಸೊ ದಟ್ ಕ್ಯಾನ್ ಬಿ ರಿಪ್ಲೇಸ್ಡ್ ಬೈ 1. ದಿಸ್ ಇಸ್ ಯುವರ್ RHS, ಹೆನ್ಸ್ ಪ್ರೂವ್ಡ್. ನೆಕ್ಸ್ಟ್ ಕ್ವಶನ್ ನೋಡ್ತಾ ಹೋಗೋಣ. ಕ್ವಶನ್ ನಂಬರ್ 94 ನೋಡ್ತಾ ಹೋಗೋದಾದ್ರೆ, ಸೊ ಇಲ್ಲಿ ನೀವೇನು ಪ್ರೂವ್ ಮಾಡ್ಬೇಕು ನೋಡಿ. ಸೊ ಏನು ಪ್ರೂವ್ ಮಾಡ್ತಾ ಹೋಗೋದು ಅಂದರೆ, ಸೊ ಕೊಸಿಕೆಂಟ್ ಎ ಮೈನಸ್ ಸೈನ್ ಎ ಇಂಟು ಸೀಕೆಂಟ್ ಎ ಮೈನಸ್ ಕಾಸ್ ಎ ಇಸ್ ಈಕ್ವಲ್ ಟು 1 ಡಿವೈಡಿಂಗ್ ಬೈ ಟ್ಯಾನ್ ಎ ಪ್ಲಸ್ ಕಾಟ್ ಎ ಅಂತ ಪ್ರೂವ್ ಮಾಡಬೇಕು, ಓಕೆನಾ. ಸೊ ಈ ರೀತಿ ಪ್ರೂವ್ ಮಾಡಬೇಕು ಅಂದಾಗ ಸೊ ನಾನೇನು ಮಾಡ್ತೀನಿ, ಫಸ್ಟು LHS ಪಾರ್ಟ್ನ ತಗೋತೀನಿ. ಸೊ ಐ ವಿಲ್ ಗೋ ವಿತ್ LHS ಪಾರ್ಟ್. ಸೊ LHSನ ಸಾಲ್ವ್ ಮಾಡ್ತಾ ಹೋಗೋಣ. ಸೊ ಇಲ್ಲಿ LHS ಇಸ್ ಈಕ್ವಲ್ ಟು, ಸೊ ಏನಿದೆ, ಕೊಸಿಕೆಂಟ್ ಎ ಮೈನಸ್ ಸೈನ್ ಎ ಇಂಟು ಸೀಕೆಂಟ್ ಎ ಮೈನಸ್ ಕಾಸ್ ಎ, ಇದು ನಮ್ಮ LHS. ಸೊ ಇಲ್ಲಿ ಸಾಲ್ವ್ ಮಾಡ್ತಾ ಬರೋಣ. ಸೊ ಕೊಸಿಕೆಂಟ್ನ ಏನಂತ ಬರ್ಕೋದಪ್ಪ, ಸೈನ್ ಎ ಅಂತ 1 ಡಿವೈಡಿಂಗ್ ಬೈ ಸೈನ್ ಎ ಅಂತ ಬರ್ಕೋಬೋದಲ್ವಾ, ಮೈನಸ್ ಸೈನ್ ಎ ಇರುತ್ತೆ, ಓಕೆನಾ, ಸೈನ್ ಎ. ಸೊ ಇಲ್ಲಿ ಸೀಕೆಂಟ್ ಎನ 1/ಕಾಸ್ ಎ ಅಂತ ಬರ್ಕೊಂಡ್ರೆ ಮೈನಸ್ ಕಾಸ್ ಎ ಆಸ್ ಇಟ್ ಈಸ್ ಇರುತ್ತೆ. ಸೊ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಸೊ ಜಸ್ಟ್ ವಿ ಗೋ ಥ್ರೂ LCM ಮೆಥಡ್ ಸಾಲ್ವ್ ಮಾಡಿದಾಗ 1 ಮೈನಸ್, ಸೊ 1 1 1 ಬರುತ್ತೆ, ಸೈನ್ ಇಂಟು ಸೈನ್ ಸ್ಕ್ವೇರ್ ಆಗುತ್ತೆ, 1 ಮೈನಸ್ ಸೈನ್ ಸ್ಕ್ವೇರ್ ಎ ಡಿವೈಡಿಂಗ್ ಬೈ ಸೈನ್ ಎ ಬರುತ್ತೆ. ನೆಕ್ಸ್ಟ್ ಈ ಕಡೆ ಬಂದಾಗ 1 ಮೈನಸ್ ಕಾಸ್ ಸ್ಕ್ವೇರ್ ಎ ಡಿವೈಡಿಂಗ್ ಬೈ ಕಾಸ್ ಎ ಬರುತ್ತೆ, ಕರೆಕ್ಟ್ ಅಲ್ವಾ. ನೆಕ್ಸ್ಟ್ ಸ್ಟೆಪ್ ಇಲ್ಲಿಗೆ ಬನ್ನಿ, 1 ಮೈನಸ್ ಸೈನ್ ಸ್ಕ್ವೇರ್ ಎ ಅಂದರೆ ಕಾಸ್ ಸ್ಕ್ವೇರ್ ಎ ಡಿವೈಡಿಂಗ್ ಬೈ ಸೈನ್ ಎ ಇರುತ್ತೆ. ನೆಕ್ಸ್ಟ್ ಸೊ ಇಂಟು ಇಲ್ಲಿಗೆ ಬಂದಾಗ ಸೊ 1 ಮೈನಸ್ ಕಾಸ್ ಸ್ಕ್ವೇರ್ ಎ ಅಂತ ಬಂದಾಗ ಸೈನ್ ಸ್ಕ್ವೇರ್ ಎ ಡಿವೈಡಿಂಗ್ ಬೈ ಕಾಸ್ ಎ ಬರುತ್ತೆ. ಹೆಂಗೆ ಸರ್ ಅಂತ ನೀವು ಕೇಳ್ಬೋದು, ನಿಮ್ಗೆ ಐಡೆಂಟಿಟಿ ಗೊತ್ತಿದೆಯಲ್ಲ, ಕಾಸ್ ಸ್ಕ್ವೇರ್ ಎ ಪ್ಲಸ್ ಸೈನ್ ಸ್ಕ್ವೇರ್ ಎ ಇಸ್ ಈಕ್ವಲ್ ಟು 1. ಈ ಐಡೆಂಟಿಟಿ ಯೂಸ್ ಮಾಡಿಕೊಂಡು ಸೈನ್ ಸ್ಕ್ವೇರ್ ಎ ಇಲ್ಲೇ ಇದ್ದರೆ 1 ಮೈನಸ್ ಕಾಸ್ ಸ್ಕ್ವೇರ್ ಎ ಆಗುತ್ತೆ ಇದು. ಸೊ ಅಕಸ್ಮಾತ್ ಕಾಸ್ ಸ್ಕ್ವೇರ್ ಎಲ್ಲಿ ಉಳಿಸ್ಕೊಂಡ್ರೆ ದಟ್ ಬಿಕಮ್ಸ್ 1 ಮೈನಸ್ ಸೈನ್ ಸ್ಕ್ವೇರ್ ಎ. ಸೊ ಈ ಎರಡು ಟರ್ಮ್ನ ಯೂಸ್ ಮಾಡಿಕೊಂಡು ಇಲ್ಲಿ ಸಾಲ್ವ್ ಮಾಡಿದ್ದೀನಿ. ಸೊ ಇಲ್ಲಿ 1 ಕಾಸ್ ಎ ಕ್ಯಾನ್ಸಲ್ ಆಗುತ್ತೆ, 1 ಸೈನ್ ಎ ಕ್ಯಾನ್ಸಲ್ ಆಗುತ್ತೆ. ಸೊ ಉಳಿದಿರ್ತಕ್ಕಂಥದ್ದು ಕಾಸ್ ಎ ಇಂಟು ಸೈನ್ ಎ. ಸೊ ಇದು ನಮ್ಮ LHS, ಈಕ್ವೇಷನ್ ನಂಬರ್ 1 ಅಂತ ತಗೋತೀವಿ. ನೆಕ್ಸ್ಟ್ RHSನ ಕನ್ಸಿಡರ್ ಮಾಡಬೇಕು. ಸೊ ಯಾಕೆ ಸರ್ ಆ ಪ್ರಾಬ್ಲಮ್ಗೆ ಆನ್ಸರ್ ಬರಲಿಲ್ಲ? ಸೊ ಕೆಲವೊಂದು ಪ್ರಾಬ್ಲಮ್ನಲ್ಲಿ LHS ಇಸ್ ಈಕ್ವಲ್, ನಾವೇನು ಪ್ರೂವ್ ಮಾಡ್ತೀವಿ, LHSನ ತೊಗೊಂಡು RHS ಅಂತ ಪ್ರೂವ್ ಮಾಡಬೇಕು. ಬಟ್ ಕೆಲವು ಕಂಡೀಷನಲ್ಲಿ ಸೊ ಆನ್ಸರ್ ಗೊತ್ತಾಗಲಿಲ್ಲ, ನೆಕ್ಸ್ಟ್ ಸ್ಟೆಪ್ ಏನು ಮಾಡಬೇಕು ಅಂತ ಗೊತ್ತಾಗಲಿದ್ದಾಗ ಸೊ LHSನ RHSನ ಎರಡನ್ನೂ ಸಿಂಪ್ಲಿಫೈ ಮಾಡಿ ಕೂಡ ಸಾಲ್ವ್ ಮಾಡ್ಬೋದಾಗಿರುತ್ತೆ. 1 ಡಿವೈಡಿಂಗ್ ಬೈ, ಸೊ ಇಲ್ಲಿ ಏನಿದೆ ಅಂದರೆ ಟ್ಯಾನ್ ಎ ಪ್ಲಸ್ ಕಾಟ್ ಎ ಇದೆ. ಸೊ ಟ್ಯಾನ್ ಎ ಅಂತ ಬಂದಾಗ ನಾವೇನಂತ ಬರ್ಕೋಬೋದು, ಸೈನ್ ಎ ಬೈ ಕಾಸ್ ಎ ಅಂತ ಬರ್ಕೋಬೋದು, ಪ್ಲಸ್ ಕಾಟ್ ಎ ಅಂತ ಬಂದಾಗ ಕಾಸ್ ಎ ಬೈ ಸೈನ್ ಎ ಅಂತ ಬರ್ಕೋಬೋದು. ಸೊ ದಿಸ್ ಇಂಪ್ಲೈಸ್ 1 ಡಿವೈಡಿಂಗ್ ಬೈ ಸೈನ್ ಎ ಇಂಟು ಸೈನ್ ಎ ಏನಾಗುತ್ತೆ, ಇಲ್ಲಿ ಸೈನ್ ಸ್ಕ್ವೇರ್ ಎ ಪ್ಲಸ್ ಕಾಸ್ ಎ ಇಂಟು ಕಾಸ್ ಎ ಏನಾಗುತ್ತೆ, ಪ್ಲಸ್ ಕಾಸ್ ಸ್ಕ್ವೇರ್ ಎ ಡಿವೈಡಿಂಗ್ ಬೈ, ಸೊ ಇಲ್ಲಿ ಏನು ಬರುತ್ತೆ ಅಂದರೆ ಸೈನ್ ಎ ಇಂಟು ಕಾಸ್ ಎ ಬರುತ್ತೆ. ಸೊ ಇದು ಇಷ್ಟು ಡಿನಾಮಿನೇಟರ್ ಟರ್ಮ್ನ ರೆಸಿಪ್ರೋಕಲ್ ತಗೊಂಡಾಗ ನ್ಯೂಮರೇಟರ್ಗೆ ಹೋಗುತ್ತೆ ಸೈನ್ ಎ ಇಂಟು ಕಾಸ್ ಎ ಡಿವೈಡಿಂಗ್ ಬೈ ಸೈನ್ ಸ್ಕ್ವೇರ್ ಎ
ಪ್ಲಸ್ ಕಾಸ್ ಸ್ಕ್ವೇರ್ ಎ ಅಂತ ಇರುತ್ತೆ. ಸೊ ವಿ ಆಲ್ರೆಡಿ ನೋ ದ ವ್ಯಾಲ್ಯೂ ಆಫ್ ಕಾಸ್ ಸ್ಕ್ವೇರ್ ಎ ಪ್ಲಸ್ ಸೈನ್ ಸ್ಕ್ವೇರ್ ಎ, ಅದ್ರ ವ್ಯಾಲ್ಯೂ ಏನಾಗಿರುತ್ತೆ 1 ಆಗಿರುತ್ತೆ. ಸೊ ಅಂದರೆ ಸೊ ಇಲ್ಲಿ ನಿಮ್ಗೆ ಏನು ಬರುತ್ತೆ ನೋಡ್ತಾ ಹೋಗಿ. ಸೊ ಇಲ್ಲಿ ಸೈನ್ ಎ ಇಂಟು ಕಾಸ್ ಎ, ಸೊ ಡಿವೈಡಿಂಗ್ ಬೈ 1 ಬರುತ್ತೆ. ಇಟ್ ಇಂಪ್ಲೈಸ್ ಸೈನ್ ಎ ಇಂಟು ಕಾಸ್ ಎ. ಸೊ ಇದನ್ನ ಈಕ್ವೇಷನ್ ನಂಬರ್ 2 ಅಂತ ತಗೊಳ್ಳೋಣ. ಸೊ ದಿಸ್ ಇಸ್ ಕಾಲ್ಡ್ ಆಸ್ ಈಕ್ವೇಷನ್ ನಂಬರ್ 2. ಸೊ ಇಲ್ಲಿ ಬರಿತಾ ಹೋಗ್ತೀವಿ ನೋಡಿ. ಫ್ರಮ್ ಈಕ್ವೇಷನ್ ನಂಬರ್ 1 and 2 LHS is equal to RHS. LHS ಮತ್ತು RHS ಏನಾಗಿದೆ, ಈಕ್ವಲ್ ಆಗ್ತಿದೆ, ಹೆನ್ಸ್ ಪ್ರೂವ್ಡ್. ನೆಕ್ಸ್ಟ್ ಕ್ವಶನ್ ನಂಬರ್ ನೋಡ್ತಾ ಹೋಗೋಣ. 95 ಇದೆ. ಸೊ ಇಲ್ಲಿ ಏನು ಮಾಡಬೇಕು ಸರ್? ಸೊ ಇದು ಸ್ವಲ್ಪ ಟ್ರಿಕ್ಕಿ ಆಗಿದೆ. ಏನಿಲ್ಲ, ವೆರಿ ಸಿಂಪಲ್ ಕ್ವಶನ್. ಸೊ ನಮಗೆ ನೋಡೋದಕ್ಕೆ ಸ್ಕ್ವೇರ್ ರೂಟ್ ಇದೆ. ಸೊ ಇಲ್ಲಿ ಏನು ನೋಡಿ, ಸ್ಕ್ವೇರ್ ರೂಟ್ ಬಂದ್ಬಿಟ್ಟಿದೆ, ಕರೆಕ್ಟ್ ಅಲ್ವಾ? ಸೊ ಇದು ಸ್ಕ್ವೇರ್ ರೂಟ್ ಬಂದಿದೆ. ನೆಕ್ಸ್ಟ್ ಏನಿದೆ, 1 ಪ್ಲಸ್ ಕಾಸ್ ಎ ಇದೆ, 1 ಮೈನಸ್ ಕಾಸ್ ಎ ಇದೆ. ಸೊ ಇಲ್ಲಿ ನೋಡಿದ್ರೆ ಕೊಸಿಕೆಂಟ್ ಎ ಕಾಟ್ ಎ, ಕೊಸಿಕೆಂಟ್ ಎ ಪ್ಲಸ್ ಕಾಟ್ ಎ ಅಂತ ಪ್ರೂವ್ ಮಾಡಿ ಅಂತ ಕೇಳ್ತೇನೆ. ಸೊ ಇದು ವೆರಿ ಸಿಂಪಲ್ ಪ್ರಾಬ್ಲಮ್. ಸೊ ಏನು ಮಾಡಬೇಕು ಸರ್? ಫಸ್ಟ್ LHS ನ ಕನ್ಸಿಡರ್ ಮಾಡಬೇಕು. ಆ್ಯಸ್ ಯೂಶುವಲ್ ಸ್ಕ್ವೇರ್ ರೂಟ್ ಆಫ್ 1 ಪ್ಲಸ್ ಕಾಸ್ ಎ ಡಿವೈಡಿಂಗ್ ಬೈ 1 ಮೈನಸ್ ಕಾಸ್ ಎ. ಸೊ ನೀವು ಯೂಶಲಿ ಸೊ 9th ಸ್ಟ್ಯಾಂಡರ್ಡಲ್ಲಿ ನೋಡಿರ್ತೀರಾ. ಸೊ 9th ಸ್ಟ್ಯಾಂಡರ್ಡಲ್ಲಿ ಏನು ನೋಡಿರ್ತೀರಾ? ಸೊ ಇಲ್ಲಿ √3 ಅಥವಾ 1/√3 ಅಂತಿದ್ರೆ ಏನು ಮಾಡ್ತಿದ್ರಿ? √3 ಡಿವೈಡಿಂಗ್ ಬೈ √3 ಅಂದರೆ ರ್ಯಾಷನಲೈಸಿಂಗ್ ದ ಡಿನಾಮಿನೇಟರ್. ಡಿನಾಮಿನೇಟರ್ ಏನು ಮಾಡ್ತಿದ್ರಿ? ರ್ಯಾಷನಲೈಸ್. ಇಲ್ಲೂ ಕೂಡ ಅದೇ. ಸೊ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಏನು ಮಾಡಬೇಕು? ರ್ಯಾಷನಲೈಸ್ ದಿ ಡಿನಾಮಿನೇಟರ್. ಸೊ ಆ ಸ್ಟೆಪ್ನ ಫಾಲೋ ಮಾಡ್ತೇನೆ. ಇಲ್ಲಿ ನಾನೇನು ಮಾಡ್ತೀನಿ, ಸ್ಕ್ವೇರ್ ರೂಟ್ ಲಾರ್ಜರಲ್ಲಿ ತೊಗೊಂಡು 1 ಪ್ಲಸ್ ಕಾಸ್ ಎ ಡಿವೈಡಿಂಗ್ ಬೈ 1 ಮೈನಸ್ ಕಾಸ್ ಎ ತೊಗೋತೀನಿ. ಸೊ ರ್ಯಾಷನಲೈಸಿಂಗ್ ದ ಡಿನಾಮಿನೇಟರ್ ಆಗಿರೋದ್ರಿಂದ ಡಿನಾಮಿನೇಟರ್ ಸಿಂಬಲ್ಲು ಸೊ ಪ್ಲಸ್ ಇದ್ದರೆ ಮೈನಸ್ ಆಗುತ್ತೆ, ಮೈನಸ್ ಇದ್ದರೆ ಪ್ಲಸ್ ಆಗುತ್ತೆ. 1 ಪ್ಲಸ್ ಕಾಸ್ ಎ ಡಿವೈಡಿಂಗ್ ಬೈ 1 ಪ್ಲಸ್ ಕಾಸ್ ಎ ಬರುತ್ತೆ, ಕರೆಕ್ಟ್ ಅಲ್ವಾ ಮಕ್ಕಳ? ಸೊ ಈಗ ಇಲ್ಲಿಗೆ ಬಂದಾಗ ಸೊ ಇಲ್ಲಿ ಬಂದು ಏನಿದೆ, 1 ಪ್ಲಸ್ ಕಾಸ್ ಎ ಇಂಟು 1 ಪ್ಲಸ್ ಕಾಸ್ ಎ ಬಂದು 1 ಪ್ಲಸ್ ಕಾಸ್ ಎ ಹೋಲ್ ಸ್ಕ್ವೇರ್ ಆಗುತ್ತೆ. ಡಿವೈಡಿಂಗ್ ಬೈ ಇಲ್ಲಿ ನೋಡಿ ಎ ಮೈನಸ್ ಬಿ ಅಂತಿದೆ, ಇದು ಎ ಪ್ಲಸ್ ಬಿ ಅಂತಿದೆ. ಸೊ ಹಂಗಾಗಿ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಈ ಫಾರ್ಮೆಟಾಗೆ ಬರ್ಕೋತೀನಿ. ನೆಕ್ಸ್ಟ್ ಸ್ಟೆಪ್ಪಲ್ಲಿ ನಾನು ಏನು ಮಾಡ್ತೀನಿ ಅಂದರೆ ಸೊ ಸ್ಪ್ಲಿಟ್ ಮಾಡ್ತೀನಿ ಸ್ಕ್ವೇರ್ ರೂಟ್ನ. ಸ್ಕ್ವೇರ್ ರೂಟ್ ಆಫ್ 1 ಪ್ಲಸ್ ಕಾಸ್ ಎ ಹೋಲ್ ಸ್ಕ್ವೇರ್ ಅಂತ ಬರ್ಕೋತೀನಿ. ಡಿನಾಮಿನೇಟ್ರಲ್ಲಿ ಸ್ಕ್ವೇರ್ ರೂಟ್ ಆಫ್ ಇಲ್ಲಿ 1 ಮೈನಸ್ ಕಾಸ್ ಸ್ಕ್ವೇರ್ ಎ ಅಂತಿದ್ರೆ ಅದನ್ನು ನಾನು ಎಂತ ಬರೀಬೋದು ಅಂದರೆ ಸೊ ಸೈನ್ ಸ್ಕ್ವೇರ್ ಎ ಅಂತ ಬರ್ಕೋಬೋದು. ಸೊ ಇಲ್ಲಿ ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಗುತ್ತೆ, ಇಲ್ಲೂ ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಗುತ್ತೆ. ಉಳಿತಕ್ಕಂಥದ್ದು 1 ಪ್ಲಸ್ ಕಾಸ್ ಎ ಡಿವೈಡಿಂಗ್ ಬೈ ಸೈನ್ ಎ. ಸೊ ನೆಕ್ಸ್ಟ್ ಏನು ಮಾಡ್ತೀರಾ? ಸೊ ಡಿನಾಮಿನೇಟರ್ನ ಸ್ಪ್ಲಿಟ್ ಮಾಡ್ತೀರಾ. 1 ಡಿವೈಡಿಂಗ್ ಬೈ ಸೈನ್ ಎ ಪ್ಲಸ್ ಕಾಸ್ ಎ ಡಿವೈಡಿಂಗ್ ಬೈ ಸೈನ್ ಎ ಅಂತೇಳಿ, ಓಕೆನಾ? ಸೊ 1 ಬೈ ಸೈನ್ ಎ. ಸೊ ಇಲ್ಲಿ 1 ಬೈ ಸೈನ್ ಎ ಅಂತ ಬಂದಾಗ ದಿಸ್ ಕ್ಯಾನ್ ಬಿ ರಿಟನ್ ಆಸ್ ಕೊಸಿಕೆಂಟ್ ಎ ಪ್ಲಸ್ ಕಾಸ್ ಎ ಡಿವೈಡಿಂಗ್ ಬೈ ಸೈನ್ ಎ ಅಂತ ಬಂದಾಗ ದಟ್ ಕ್ಯಾನ್ ಬಿ ರಿಟನ್ ಆಸ್ ಕಾಟ್ ಎ. ಸೊ ಇದು ನಿಮ್ಮ RHS, ಹೆನ್ಸ್ ಪ್ರೂವ್ಡ್. ನೆಕ್ಸ್ಟ್ ಕ್ವಶನ್ ನೋಡ್ತಾ ಹೋಗೋಣ. ಯು ನೀಡ್ ಟು ಪ್ರೂವ್ ದಟ್. ಸೊ ನೀವು ಇಲ್ಲೇನು ಪ್ರೂವ್ ಮಾಡ್ತಾ ಹೋಗ್ಬೇಕು ಅನ್ನೋದಾದರೆ ಸೊ ಸೈನ್ ಥೀಟಾ ಡಿವೈಡಿಂಗ್ ಬೈ 1 ಮೈನಸ್ ಕಾಸ್ ಥೀಟಾ ಇಸ್ ಈಕ್ವಲ್ ಟು ಟ್ಯಾನ್ ಥೀಟಾ ಡಿವೈಡಿಂಗ್ ಬೈ 1 ಪ್ಲಸ್ ಕಾಸ್ ಥೀಟಾ ಇಸ್ ಈಕ್ವಲ್ ಟು ಕಾಟ್ ಥೀಟಾ ಪ್ಲಸ್ ಸೀಕೆಂಟ್ ಥೀಟಾ ಇಂಟು ಕೊಸಿಕೆಂಟ್ ಥೀಟಾ ಅಂತ ಪ್ರೂವ್ ಮಾಡಬೇಕು. ಸೊ ಈ LHSನ ಯೂಸ್ ಮಾಡಿಕೊಂಡು ಈ RHSನ ಪ್ರೂವ್ ಮಾಡಬೇಕು. ಸೊ ಇದನ್ನು ಪ್ರೂವ್ ಮಾಡ್ತಾ ಹೋಗೋಣ. ಸೊ ಫಸ್ಟ್ ನಾನೇನು ಮಾಡಬೇಕು? ಸೊ ನನ್ನ ಪಾರ್ಟ್ LHSನ ಕನ್ಸಿಡರ್ ಮಾಡಬೇಕು. LHS ಇಸ್ ಈಕ್ವಲ್ ಟು ಸೈನ್ ಥೀಟಾ ಡಿವೈಡಿಂಗ್ ಬೈ 1 ಮೈನಸ್ ಕಾಸ್ ಥೀಟಾ ಪ್ಲಸ್ ಟ್ಯಾನ್ ಥೀಟಾ ಡಿವೈಡಿಂಗ್ ಬೈ 1 ಪ್ಲಸ್ ಕಾಸ್ ಥೀಟಾ. ಇದು ನಮ್ಮ LHS, ಕರೆಕ್ಟ್ ಅಲ್ವಾ? ಸೊ ಈಗ ಇಲ್ಲಿ ನೋಡ್ತಾ ಹೋದರೆ ಸೊ ನಮ್ಗೆ ಏನು ಮಾಡಬೇಕು? ಜಸ್ಟ್ ವಿ ವಾಂಟ್ ಗೆಟ್ ಎಲ್ಲ ಸೈನ್ ಟರ್ಮ್ಸು ಕಾಸ್ ಟರ್ಮ್ಸಲ್ಲಿ ಇದೆ. ಇದೊಂದು ಬೇಕಾದರೆ ಸೊ ಟ್ಯಾನ್ ಟರ್ಮಲ್ಲಿದೆ. ಸೊ ಇನ್ನೆಲ್ಲ ಕೂಡ ಏನಿದೆ, ನಾರ್ಮಲ್ ಟರ್ಮ್ಸಲ್ಲೇ ಇದೆ, ಕರೆಕ್ಟ್ ಅಲ್ವಾ? ಸೊ ಈಗ ನಾನೇನು ಮಾಡ್ತೀನಿ, ಜಸ್ಟ್ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡ್ಕೊತೀನಿ. ಸೊ ಈ ಥರ ಬಂದಾಗ ಕೂಡ ಏನು ಮಾಡಬೇಕು? ಸೊ ಏನು ಗೊತ್ತಾಗುತ್ತೆ, ಜಸ್ಟ್ ಕ್ರಾಸ್ ಮಲ್ಟಿಪ್ಲೈ ಮಾಡಿ. ವಿಚ್ ಇಸ್ ಈಕ್ವಲ್ ಟು ಸೈನ್ ಥೀಟಾ ಇಂಟು 1 ಪ್ಲಸ್ ಕಾಸ್ ಥೀಟಾ ಬರುತ್ತೆ. ಇದು ಇಲ್ಲಿ ಪ್ಲಸ್ ಇದೆ, ಪ್ಲಸ್ ಆ್ಯಸ್ ಇಟ್ ಈಸ್ ಬರ್ಕೋತಾ ಇದೀನಿ. ಸೊ ಟ್ಯಾನ್ ಥೀಟಾ ಇಂಟು 1 ಮೈನಸ್ ಕಾಸ್ ಥೀಟಾ ಆಗುತ್ತೆ. ಸೊ 1 ಮೈನಸ್ ಕಾಸ್ ಥೀಟಾ ಹೋಲ್ ಡಿವೈಡಿಂಗ್ ಬೈ ಡಿನಾಮಿನೇಟರಲ್ಲಿ ಏನು ಬರುತ್ತೆ ನೋಡಿ, 1 ಪ್ಲಸ್ ಕಾಸ್ ಥೀಟಾ ಇಂಟು 1 ಮೈನಸ್ ಕಾಸ್ ಥೀಟಾ ಬರುತ್ತೆ. ಸೊ ಡಿನಾಮಿನೇಟರ್ ಈಸಿಯರ್ ಆಯಿತು. ಸೊ ಈಗ ಒಳಗಡೆ ನೀವು ಇದನ್ನು ಮಲ್ಟಿಪ್ಲೈ ಮಾಡ್ತಾ ಹೋಗೋಣ. ಸೊ ಜಸ್ಟ್ ಮಲ್ಟಿಪ್ಲೈ ಥಿಂಗ್ಸ್. ಸೈನ್ ಥೀಟಾ ಇಂಟು 1 ಅಂತ ಬಂದಾಗ ಸೈನ್ ಥೀಟಾ ಬರುತ್ತೆ, ಪ್ಲಸ್ ಸೈನ್ ಥೀಟಾ ಇಂಟು ಕಾಸ್ ಥೀಟಾ ಅಂತ ಬಂದಾಗ ಸೈನ್ ಥೀಟಾ ಕಾಸ್ ಥೀಟಾ ಆಗುತ್ತೆ, ಪ್ಲಸ್ ಟ್ಯಾನ್ ಥೀಟಾನು ಕೂಡ ಒಳಗಡೆ ಮಲ್ಟಿಪ್ಲೈ ಮಾಡಿದಾಗ 1 ಇಂಟು ಟ್ಯಾನ್ ಥೀಟಾ ಅಂದರೆ ಟ್ಯಾನ್ ಥೀಟಾ ಬರುತ್ತೆ, ಮೈನಸ್ ಸೊ ಇಲ್ಲೇನಾಗುತ್ತೆ ನೋಡಿ ಟ್ಯಾನ್ ಥೀಟಾ ಇಂಟು ಕಾಸ್ ಥೀಟಾ ಬರುತ್ತೆ. ಸೊ ಡಿನಾಮಿನೇಟರ್ ಬರುತ್ತೆ ಏನು, ಡಿನಾಮಿನೇಟ್ರಲ್ಲಿ ಏನು ಬರುತ್ತೆ, 1 ಸ್ಕ್ವೇರ್ ಮೈನಸ್ ಕಾಸ್ ಸ್ಕ್ವೇರ್ ಥೀಟಾ ಬರುತ್ತೆ, ಕರೆಕ್ಟ್ ಅಲ್ವಾ? ಸೊ ಇದೆ 1 ಮೈನಸ್ ಕಾಸ್ ಸ್ಕ್ವೇರ್ ಥೀಟಾ. ಸೊ ನಮ್ಗೆ ಆಲ್ರೆಡಿ ಗೊತ್ತು 1 ಮೈನಸ್ ಕಾಸ್ ಸ್ಕ್ವೇರ್ ಥೀಟಾ ಅಂತಿದ್ರೆ ವಿ ಕ್ಯಾನ್ ರೈಟ್ ಇಟ್ ಆಸ್ ಸೈನ್ ಸ್ಕ್ವೇರ್ ಥೀಟಾ. ಸೊ ಅದನ್ನು ಇಲ್ಲಿ ರಿಪ್ಲೇಸ್ ಮಾಡ್ಕೋತೀನಿ. ಸೊ ಇಲ್ಲಿ ಸೈನ್ ಥೀಟಾ ಪ್ಲಸ್ ಸೈನ್ ಥೀಟಾ ಕಾಸ್ ಥೀಟಾ ಪ್ಲಸ್ ಟ್ಯಾನ್ ಥೀಟಾ ಮೈನಸ್ ಟ್ಯಾನ್ ಥೀಟಾ ಕಾಸ್ ಥೀಟಾ, ಟ್ಯಾನ್ ಥೀಟಾ ಇಂಟು ಕಾಸ್ ಥೀಟಾ ಹೋಲ್ ಡಿವೈಡಿಂಗ್ ಬೈ ಸೊ ಏನಾಗುತ್ತೆ ಇಲ್ಲಿ ಅಂದರೆ ಸೈನ್ ಸ್ಕ್ವೇರ್ ಥೀಟಾ ಆಗುತ್ತೆ.
ಸೊ ಇಲ್ಲಿ ನಾನೇನು ಚೇಂಜ್ ಮಾಡೋದ್ರಿ, ಡಿನಾಮಿನೇಟರ್ ಸಿಂಗಲ್ ಟರ್ಮ್ ಇರೋದ್ರೆ ಸೊ ಸ್ಪ್ಲಿಟ್ ಮಾಡಿಬಿಡ್ತೀನಿ. ಸೈನ್ ಟೀಟಾ ಡಿವೈಡಿಂಗ್ ಬೈ ಸೈನ್ ಸ್ಕ್ವೇರ್ ಟೀಟಾ ಪ್ಲಸ್ ಸೈನ್ ಟೀಟಾ ಕಾಸ್ ಟೀಟಾ ಡಿವೈಡಿಂಗ್ ಬೈ ಸೈನ್ ಸ್ಕ್ವೇರ್ ಟೀಟಾ ಪ್ಲಸ್ ಸೊ ಟ್ಯಾನ್ ಟೀಟಾ ಡಿವೈಡಿಂಗ್ ಬೈ ಸೈನ್ ಸ್ಕ್ವೇರ್ ಟೀಟಾ ಮೈನಸ್ ಸೊ ಇಲ್ಲಿ ಟ್ಯಾನ್ ಟೀಟಾ ಕಾಸ್ ಟೀಟಾ ಡಿವೈಡಿಂಗ್ ಬೈ ಸೈನ್ ಸ್ಕ್ವೇರ್ ಟೀಟಾ ಬರುತ್ತೆ. ಓಕೆನಾ. ಸೊ ಇಲ್ಲಿ ಸೊ ಇದನ್ನು ಯಾವ ರೀತಿ ಸಾಲ್ವ್ ಮಾಡೋದು ನೋಡ್ತಾವೆ. ಸೊ ದಿಸ್ ವಿಲ್ ಬಿ ಈಕ್ವಲ್ ಟು ಸೊ ಏನು ಬರುತ್ತೆ ನೋಡ್ತಾ ಹೋಗಿ. ಸೊ ಒಂದು ಸೈನ್ ಟೀಟಾ ಕ್ಯಾನ್ಸಲ್ ಆದರೆ ಉಳಿಯೋದು 1/sin ಟೀಟಾ ಪ್ಲಸ್ ಓಕೆನಾ. ಸೊ ಇದು ಎಕ್ಸ್ಟ್ರಾ ಟರ್ಮ್. ಸೊ ಇಲ್ಲಿಗೆ ಬಂದಾಗ ಸೊ ಒಂದು ಸೈನ್ ಟೀಟಾ ಕ್ಯಾನ್ಸಲ್ ಆದರೆ ಉಳಿಯೋದು ಕಾಸ್ ಟೀಟಾ ಡಿವೈಡಿಂಗ್ ಬೈ ಸೈನ್ ಟೀಟಾ. ಸೊ ಇಲ್ಲಿ ಪ್ಲಸ್ ಸೊ ಇಲ್ಲಿ ಟ್ಯಾನ್ ಟೀಟಾ ಇದೆ. ಸೊ ಟ್ಯಾನ್ ಟೀಟಾ ಅಂತ ಬಂದಾಗ ಸೊ ನಮಗೆ ಬರೋದು ಸೈನ್ ಟೀಟಾ ಬೈ ಕಾಸ್ ಟೀಟಾ ಇಂಟು 1/sin ಸ್ಕ್ವೇರ್ ಟೀಟಾ ಇದೆ. ಸೊ ಇಲ್ಲಿ ಒಂದು ಸೈನ್ ಟೀಟಾ ಕ್ಯಾನ್ಸಲ್ ಆಗುತ್ತೆ. ಅದೇ ಥರ ಇಲ್ಲಿಗೆ ಬಂದಾಗ ಮೈನಸ್ ಸೊ ಇಲ್ಲಿ ಟ್ಯಾನ್ ಟೀಟಾ ಅಂದರೆ ಸೈನ್ ಟೀಟಾ ಬೈ ಕಾಸ್ ಟೀಟಾ ಇಂಟು ಕಾಸ್ ಟೀಟಾ ಹೋಲ್ ಡಿವೈಡಿಂಗ್ ಬೈ ಸೈನ್ ಸ್ಕ್ವೇರ್ ಟೀಟಾ ಇದೆ. ಕರೆಕ್ಟ್ ಅಲ್ವಾ. ಇಲ್ಲಿ ಕಾಸ್ ಟೀಟಾ ಕ್ಯಾನ್ಸಲ್ ಆಗುತ್ತೆ, ಒಂದು ಸೈನ್ ಟೀಟಾ ಕ್ಯಾನ್ಸಲ್ ಆಗುತ್ತೆ. ಸೊ ಇಲ್ಲಿ 1/sin ಟೀಟಾ ಹಾಗೆ ಇರುತ್ತೆ ಪ್ಲಸ್ ಕಾಸ್ ಟೀಟಾ ಬೈ ಸೈನ್ ಟೀಟಾ ಹಾಗೆ ಇರುತ್ತೆ. ಸೊ ನೆಕ್ಸ್ಟ್ ಸೊ ಇಲ್ಲಿ ಏನಿದೆ ನೋಡಿ. ಸೊ ಇಲ್ಲಿ ಒಂದು ಸೈನ್ ಟೀಟಾ ಕ್ಯಾನ್ಸಲ್ ಏನು ಉಳಿಯುತ್ತೆ ನೋಡಿ. ಒಂದು ಸೈನ್ ಟೀಟಾ ಕ್ಯಾನ್ಸಲ್ ಆದರೆ ನ್ಯೂಮರೇಟ್ರಲ್ಲಿ ಏನಿಲ್ಲ 1 ಉಳಿಯುತ್ತೆ. ಡಿವೈಡಿಂಗ್ ಬೈ ಡಿನಾಮಿನೇಟ್ರಲ್ಲಿ ಕಾಸ್ ಟೀಟಾ ಇಂಟು ಸೈನ್ ಟೀಟಾ ಉಳಿಯುತ್ತೆ ಮೈನಸ್. ಸೊ ಇಲ್ಲಿ ಒಂದು ಸೈನ್ ಟೀಟಾ ಕ್ಯಾನ್ಸಲ್ ಆಯಿತು, ಕಾಸ್ ಟೀಟಾ ಕ್ಯಾನ್ಸಲ್ ಆಯಿತು. ನ್ಯೂಮರೇಟ್ರಲ್ಲಿ 1 ಉಳಿದ್ರೆ ಡಿನಾಮಿನೇಟ್ರಲ್ಲಿ ಏನು ಉಳಿದಿರುತ್ತೆ ಅಂದರೆ ಸೈನ್ ಟೀಟಾ ಉಳಿದಿರುತ್ತೆ. ಓಕೆನಾ. ಸೊ ಇಲ್ಲಿ ಪ್ಲಸ್ ಸೈನ್ ಟೀಟಾ. ಸೊ ಇಲ್ಲಿ ಬಂದಾಗ ಪ್ಲಸ್ ಸೈನ್ ಟೀಟಾ, ಇಲ್ಲಿ ಮೈನಸ್ ಸೈನ್ ಟೀಟಾ, 1/sin ಟೀಟಾ ಮೈನಸ್ 1/sin ಟೀಟಾ ಕ್ಯಾನ್ಸಲ್ ಆದರೆ ಸೊ ಇಲ್ಲಿ ಉಳಿಯೋದು ಕಾಸ್ ಟೀಟಾ ಡಿವೈಡಿಂಗ್ ಬೈ ಸೈನ್ ಟೀಟಾ ಪ್ಲಸ್ ಸೊ ಇದನ್ನು ಸ್ಪ್ಲಿಟ್ ಮಾಡಿ ಬರ್ಕೋತೀನಿ 1/cos ಟೀಟಾ ಇಂಟು 1/sin ಟೀಟಾ ಅಂತೇಳಿ. ಸೊ ಕಾಸ್ ಟೀಟಾ ಬೈ ಸೈನ್ ಟೀಟಾ ಅಂತ ಬಂದರೆ ಅದು ಕಾಟ್ ಟೀಟಾ ಆಗಿರುತ್ತೆ ಪ್ಲಸ್ ಸೊ ಇಲ್ಲಿಗೆ ಬಂದಾಗ 1/cos ಅಂತ ಬಂದರೆ ಸೀಕೆಂಟ್ ಟೀಟಾ ಇಂಟು 1/sin ಅಂತ ಬಂದರೆ ಕೊಸಿಕೆಂಟ್ ಟೀಟಾ. ಸೊ ಇದು ನಮ್ಮ RHS ಪಾರ್ಟ್, ಹೆನ್ಸ್ ಪ್ರೂವ್ಡ್. ಸೊ ನೆಕ್ಸ್ಟ್ ಕ್ವಶನ್ ನೋಡ್ತಾ ಹೋಗಿ. ಸೊ ಇಲ್ಲೇನು ಕೇಳಿದ್ದಾನೆ, ಯು ನೀಡ್ ಟು ಪ್ರೂವ್ ದಟ್ ಸೊ tan A ಮೈನಸ್ sin A ಏನಂತ ಹೇಳಿದ್ದಾನೆ. tan A ಮೈನಸ್ sin A ಡಿವೈಡಿಂಗ್ ಬೈ tan A ಪ್ಲಸ್ sin A. ಅದನ್ನು ನೀವೇನಂತ ಪ್ರೂವ್ ಮಾಡಬೇಕು. ಇಟ್ ಈಸ್ ಈಕ್ವಲ್ ಟು ಸೀಕೆಂಟ್ A ಮೈನಸ್ 1 ಡಿವೈಡಿಂಗ್ ಬೈ ಸೀಕೆಂಟ್ A ಪ್ಲಸ್ 1 ಅಂತ ಪ್ರೂವ್ ಮಾಡಬೇಕು. ಸೊ ಇದು ಕೂಡ ವೆರಿ ಸಿಂಪಲ್ ಪ್ರಾಬ್ಲಮ್ ಇದೆ. ಸೊ ಯಾವ ರೀತಿ ಸಾಲ್ವ್ ಮಾಡ್ತೀರಾ ಅನ್ನೋದಾದರೆ ಸೊ ಇಲ್ಲಿ ನೋಡಿ. ಫಸ್ಟ್ LHS ತೊಗೊಳ್ಳಿ. ಕನ್ಸಿಡರ್ LHS. ದಟ್ ವಿಲ್ ಬಿ ಈಕ್ವಲ್ ಟು tan A ಮೈನಸ್ sin A ಡಿವೈಡಿಂಗ್ ಬೈ ಸೊ ಇಲ್ಲಿ ಬಂದಾಗ tan A ಪ್ಲಸ್ sin A. ಸೊ ಇದನ್ನು ಏನು ತೊಗೋತೀರಾ. ಸೊ tan A ಅಂದರೆ ಏನಂತ ತೊಗೋಬೋದು. tan A ಕ್ಯಾನ್ ಬಿ ರಿಟನ್ ಆಸ್ sin A ಬೈ cos A. ಓಕೆನಾ. ಸೊ ಇಲ್ಲಿ ದಿಸ್ ವಿಲ್ ಬಿ ಈಕ್ವಲ್ ಟು sin A ಬೈ cos A ಮೈನಸ್ sin A ಆ್ಯಸ್ ಇಟ್ ಈಸ್ ಬರ್ಕೊಳ್ಳಿ ಹೋಲ್ ಡಿವೈಡಿಂಗ್ ಬೈ. ಸೊ ಇಲ್ಲಿ sin A ಬೈ cos A ಪ್ಲಸ್ sin A ಇದು ಕೂಡ ಆ್ಯಸ್ ಇಟ್ ಈಸ್ ಬರ್ಕೋತೀನಿ. ಓಕೆನಾ. ಸೊ ಇದನ್ನು ಸಾಲ್ವ್ ಮಾಡೋದಾದರೆ ನೋಡಿ. ಸೊ ಇಲ್ಲಿ ಈಕ್ವಲ್ಸ್ ಈ ಕಡೆನೇ ಬರ್ಕೋತಾ ಹೋಗ್ತೀನಿ. ಸೊ ಇಲ್ಲಿ ಏನಿಲ್ಲ ಅಂದರೆ ಡಿನಾಮಿನೇಟರ್ 1 ಇರುತ್ತೆ. 1 ಇಂಟು sin A ಆಗುತ್ತೆ. ಅಥವಾ ಸೊ ನಾವೇನು ಮಾಡ್ಬೋದು ಇಲ್ಲಿ. ಸೊ ನ್ಯೂಮರೇಟರ್ಗೆ sin A ಇದೆ, ಇಲ್ಲೂ sin A ಇದೆ. sin Aನ ಕಾಮನ್ ತೊಗೊಂಡ್ರೆ ಉಳಿತಕ್ಕಂಥದ್ದು 1/cos A ಮೈನಸ್ 1. ಸೊ ಡಿವೈಡಿಂಗ್ ಬೈ ಡಿನಾಮಿನೇಟ್ರಲ್ಲಿ ಸೊ ಇಲ್ಲೂ ಕೂಡ sin A ಕಾಮನ್ ತೊಗೊಂಡ್ರೆ ಉಳಿಯೋದು 1/cos A ಪ್ಲಸ್ 1. ಕರೆಕ್ಟ್ ಅಲ್ವಾ. ಇಲ್ಲಿ sin A ಕ್ಯಾನ್ಸಲ್ ಮಾಡ್ಕೊಳ್ಳೋಣ. ಸೊ ಇಲ್ಲಿ ಉಳಿತಕ್ಕಂಥದ್ದು 1/cos A ಅಂದರೆ ಸೀಕೆಂಟ್ A ಮೈನಸ್ 1 ಡಿವೈಡಿಂಗ್ ಬೈ ಸೊ ಇಲ್ಲಿ 1/cos A ಅಂತ ಬಂದಾಗ ಮತ್ತೆ ಸೀಕೆಂಟ್ A ಪ್ಲಸ್ 1. ಸೊ ಇದು ನಿಮ್ಮ RHS, ಹೆನ್ಸ್ ಪ್ರೂವ್ಡ್. ಸೊ 1 ಪ್ಲಸ್ sin A ಡಿವೈಡಿಂಗ್ ಬೈ 1 ಮೈನಸ್ sin A ಈಸ್ ಈಕ್ವಲ್ ಟು ಸೀಕೆಂಟ್ A ಪ್ಲಸ್ tan A. ಸೊ ಈ ರೀತಿ ಇದೆ. ಸೊ ಇದನ್ನು ಪ್ರೂವ್ ಮಾಡ್ತಾ ಹೋಗಬೇಕಾಗಿರುತ್ತೆ. ಸೊ ಇಲ್ಲಿ ನೆಕ್ಸ್ಟ್ ಫಸ್ಟ್ ಪ್ರೂವ್ ಮಾಡಬೇಕು ಅಂದರೆ ನಾವೇನು ತೋರಿಸ್ಬೇಕು. LHS ತೊಗೋಬೇಕು. ಸೊ ಲೆಟಸ್ ಟೇಕ್ LHS ಇಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ ಏನಿದೆ 1 ಪ್ಲಸ್ sin A ಡಿವೈಡಿಂಗ್ ಬೈ 1 ಮೈನಸ್ sin A ಇದೆ. ಕರೆಕ್ಟ್ ಅಲ್ವಾ. ನೆಕ್ಸ್ಟ್ ಸ್ಟೆಪ್. ಸೊ ನಾನು ಆಲ್ರೆಡಿ ಲಾಸ್ಟ್ ಪ್ರಾಬ್ಲಮಲ್ಲೇ ಕೊಟ್ಟಿದ್ದೆ. ಈ ರೀತಿ ಇದ್ದಾಗ ನಾವೇನು ಮಾಡಬೇಕು. ರ್ಯಾಷನಲೈಸ್ ದಿ ಡಿನಾಮಿನೇಟರ್. ಸೊ ಇಲ್ಲಿ 1 ಪ್ಲಸ್ sin A ಡಿವೈಡಿಂಗ್ ಬೈ 1 ಮೈನಸ್ sin A ಇದೆ. ಸೊ ಡಿನಾಮಿನೇಟರ್ನ ರ್ಯಾಷನಲೈಸ್ ಮಾಡುತ್ತಿರೋದ್ರಿಂದ 1 ಮೈನಸ್ ಇರೋದು 1 ಪ್ಲಸ್ sin A ಆಗುತ್ತೆ. 1 ಪ್ಲಸ್ sin A ಡಿವೈಡಿಂಗ್ ಬೈ 1 ಪ್ಲಸ್ sin A ಬರುತ್ತೆ. ನಾವು ವಿಚ್ ಇಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ ಸೊ ಇಲ್ಲಿ 1 ಪ್ಲಸ್ sin A ಇದೆ, ಇಲ್ಲೂ 1 ಪ್ಲಸ್ sin A ಇದೆ. 1 ಪ್ಲಸ್ sin A ಹೋಲ್ ಸ್ಕ್ವೇರ್ ಆಗುತ್ತೆ ನ್ಯೂಮರೇಟರ್ನಲ್ಲಿ.
ಡಿನಾಮಿನೇಟ್ರಲ್ಲಿ ಇಲ್ಲಿ ನೋಡ್ತಾ ಹೋಗ್ಬೋದು ಎ ಮೈನಸ್ ಬಿ ಮತ್ತು ಎ ಪ್ಲಸ್ ಬಿ ಇರೋದ್ರಿಂದ ದಿಸ್ ಬಿಕಮ್ಸ್ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಆ ಫಾರ್ಮೆಟಿಗೆ ಬರೋದ್ರಿಂದ ಸೊ ಇಲ್ಲಿ 1 ಸ್ಕ್ವೇರ್ ಮೈನಸ್ ಸೈನ್ ಸ್ಕ್ವೇರ್ ಎ ಬರುತ್ತೆ. 1 ಸ್ಕ್ವೇರ್ ಇಸ್ ನಥಿಂಗ್ ಬಟ್ 1, ಕರೆಕ್ಟ್ ಅಲ್ವಾ? ಇದನ್ನು ಈ ರೀತಿನೂ ಬರೀಬೋದು, ಸ್ಕ್ವೇರ್ ರೂಟ್ ಆಫ್ 1 ಪ್ಲಸ್ ಸೈನ್ ಎ ಹೋಲ್ ಸ್ಕ್ವೇರ್ ಡಿವೈಡಿಂಗ್ ಬೈ 1 ಮೈನಸ್ ಸೈನ್ ಸ್ಕ್ವೇರ್ ಎ ಅಂತ ಕೂಡ ಬರೀಬೋದು. ಸೊ ನೆಕ್ಸ್ಟ್ ನಾನೇನು ಮಾಡ್ತೀನಿ, ನೆಕ್ಸ್ಟ್ ಸ್ಟೆಪ್ಪಲ್ಲಿ ಸ್ಕ್ವೇರ್ ರೂಟ್ನ ಸ್ಪ್ಲಿಟ್ ಮಾಡ್ತೀನಿ. 1 ಪ್ಲಸ್ ಸೈನ್ ಎ ಹೋಲ್ ಸ್ಕ್ವೇರ್ ಡಿವೈಡಿಂಗ್ ಬೈ ಸ್ಕ್ವೇರ್ ರೂಟ್ ಆಫ್ 1 ಮೈನಸ್ ಸೈನ್ ಸ್ಕ್ವೇರ್ ಎ ಅಂತ ಬಂದಾಗ ಕಾಸ್ ಸ್ಕ್ವೇರ್ ಆಗುತ್ತೆ. ನಾನು ಯಾಕೆ ಅಂತ ಲಾಸ್ಟ್ ಪ್ರಾಬ್ಲಮ್ ಹೇಳ್ಕೊಟ್ಟಿದ್ವಿ. ಸೊ ಇಲ್ಲಿ ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆದಾಗ ಸೊ ಇಲ್ಲಿ ಉಳಿತಕ್ಕಂಥದ್ದು 1 ಪ್ಲಸ್ ಸೈನ್ ಎ ಡಿವೈಡಿಂಗ್ ಬೈ ಕಾಸ್ ಎ ಬರುತ್ತೆ. ಸೊ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಏನು ಮಾಡಬೇಕು, ಡಿನಾಮಿನೇಟರ್ನ ಸ್ಪ್ಲಿಟ್ ಮಾಡಬೇಕು. 1 ಡಿವೈಡಿಂಗ್ ಬೈ ಕಾಸ್ ಎ ಪ್ಲಸ್ ಸೈನ್ ಎ ಡಿವೈಡಿಂಗ್ ಬೈ ಕಾಸ್ ಎ ಬರುತ್ತೆ. 1 ಬೈ ಕಾಸ್ ಎ ಅಂತ ಬಂದಾಗ ಸೀಕೆಂಟ್ ಎ ಬರುತ್ತೆ, ಪ್ಲಸ್ ಸೈನ್ ಎ ಬೈ ಕಾಸ್ ಎ ಅಂತ ಬಂದಾಗ ದಟ್ ಬಿಕಮ್ಸ್ ಟ್ಯಾನ್ ಎ. ಸೊ ದಿಸ್ ಈಸ್ ಯುವರ್ RHS hence proved. ನೆಕ್ಸ್ಟ್ ಕ್ವಶನ್. ಸೊ ಇಲ್ಲಿ ಏನಿದೆ ಅಂತ ನೋಡಿದಾಗ ಸೊ ಇಲ್ಲಿ ನೀವೇನು ಪ್ರೂವ್ ಮಾಡಬೇಕು ನೋಡಿ, ಇಲ್ಲಿ ಸೀಕೆಂಟ್ ಎ ಮೈನಸ್ ಕಾಸ್ ಎ ಇಂಟು ಕಾಟ್ ಎ ಪ್ಲಸ್ ಟ್ಯಾನ್ ಎ ಇಸ್ ಈಕ್ವಲ್ ಟು ಟ್ಯಾನ್ ಎ ಇಂಟು ಸೀಕೆಂಟ್ ಎ ಅಂತ ಪ್ರೂವ್ ಮಾಡಬೇಕಾಗಿರುತ್ತೆ. ಸೊ ನಾವು LHS ಕನ್ಸಿಡರ್ ಮಾಡೋಣ. LHS ಇಸ್ ಈಕ್ವಲ್ ಟು ಸೊ ಇಲ್ಲೇನು ಬರುತ್ತೆ, ಸೀಕೆಂಟ್ ಎ ಮೈನಸ್ ಕಾಸ್ ಎ, ಸೊ ಇಲ್ಲಿ ಕಾಟ್ ಎ ಪ್ಲಸ್ ಟ್ಯಾನ್ ಎ ಇದೆ. ದಿಸ್ ಇಸ್ ಯುವರ್ LHS. ನಾವೇನು ಪ್ರೂವ್ ಮಾಡಬೇಕು, ಟ್ಯಾನ್ ಎ ಇಂಟು ಸೀಕೆಂಟ್ ಎ ಅಂತ ತೋರಿಸ್ಬೇಕು. ಸೊ ನಾವು ಏನು ಮಾಡೋದು ನೆಕ್ಸ್ಟ್ ಸ್ಟೆಪ್ಪಲ್ಲಿ, ಸೀಕೆಂಟ್ ಎ ಮೈನಸ್ ಕಾಸ್ ಎ ಇದೆ, ಕಾಟ್ ಎ ಪ್ಲಸ್ ಟ್ಯಾನ್ ಎ ಅಂತ ಇದೆ. ಸೊ ಏನು ಮಾಡ್ತೀರಾ, ಜಸ್ಟ್ ಲುಕ್ ಇಂಟು ಇಟ್. ಸೊ ನಾನೇನು ಮಾಡ್ತೀನಿ ಅಂದಾಗ ಸೊ ಇಲ್ಲಿ ಸೀಕೆಂಟ್ ಎನ ಏನಂತ ಬರ್ಕೋಬೋದು, 1 ಬೈ ಕಾಸ್ ಎ ಅಂತ ಬರ್ಕೋಬೋದು, ಮೈನಸ್ ಇಲ್ಲಿ ಬಂದು ಕಾಸ್ ಎ ಇರುತ್ತೆ. ಸೊ ಕಾಟ್ ಎ ಕ್ಯಾನ್ ಬಿ ರಿಟರ್ನ್ ಆಸ್ ಕಾಸ್ ಎ ಡಿವೈಡಿಂಗ್ ಬೈ ಸೈನ್ ಎ. ಅದೇ ರೀತಿ ಇಲ್ಲಿ ಟ್ಯಾನ್ ಎ ಕ್ಯಾನ್ ಬಿ ರಿಟರ್ನ್ ಆಸ್ ಸೈನ್ ಎ ಡಿವೈಡಿಂಗ್ ಬೈ ಕಾಸ್ ಎ. ಕರೆಕ್ಟ್ ಅಲ್ವಾ ಮಕ್ಕಳ? ನಾವು ಸೊ ಇಲ್ಲಿ ಬನ್ನಿ, ಸೊ 1 ಡಿವೈಡಿಂಗ್ ಬೈ 1 ಇದೆ. ಸೊ ಇಲ್ಲಿ 1 ಇಂಟು 1 ಅಂತ ಬಂದಾಗ 1 ಸ್ಕ್ವೇರ್ ಆಗುತ್ತೆ. 1 ಸ್ಕ್ವೇರ್ ಇಸ್ ನಥಿಂಗ್ ಬಟ್ 1. ಕಾಸ್ ಇಂಟು ಕಾಸ್ ಎ ಬಂದು ಕಾಸ್ ಸ್ಕ್ವೇರ್ ಎ ಆಗುತ್ತೆ. ಡಿವೈಡಿಂಗ್ ಬೈ ಇಲ್ಲಿ ಡಿನಾಮಿನೇಟರ್ ಏನಿರುತ್ತೆ ಅಂದರೆ ಕಾಸ್ ಎ ಬರುತ್ತೆ, ಇದು ಕ್ಲೋಸ್. ಕಾಸ್ ಎ ಇಂಟು ಕಾಸ್ ಎ ಬಂದು ಕಾಸ್ ಸ್ಕ್ವೇರ್ ಎ ಆಗುತ್ತೆ, ಪ್ಲಸ್ ಸೈನ್ ಎ ಇಂಟು ಸೈನ್ ಎ ಬಂದು ಸೈನ್ ಸ್ಕ್ವೇರ್ ಎ ಆಗುತ್ತೆ. ಹೋಲ್ ಡಿವೈಡಿಂಗ್ ಬೈ ಇಲ್ಲೇನು ಬರುತ್ತೆ, ಸೈನ್ ಎ ಇಂಟು ಕಾಸ್ ಎ ಬರುತ್ತೆ. ಕರೆಕ್ಟ್ ಅಲ್ವಾ? ನೆಕ್ಸ್ಟ್ ಸೊ ಇಲ್ಲಿಗೆ ಬನ್ನಿ. ಸೊ 1 ಮೈನಸ್ ಕಾಸ್ ಸ್ಕ್ವೇರ್ ಎ ಅಂತ ಬಂದಾಗ ಸೈನ್ ಸ್ಕ್ವೇರ್ ಎ ಬರುತ್ತೆ. ಸೊ ಇವೆರಡನ್ನು ನೋಡಿ, ಸೊ ಯೂನಿಟ್ ಐಡೆಂಟಿಟಿ ಬಂದು ಡೈರೆಕ್ಟಾಗಿ 1 ಆಗುತ್ತೆ. ಹೋಲ್ ಡಿವೈಡಿಂಗ್ ಬೈ ಕಾಸ್ ಸ್ಕ್ವೇರ್ ಎ ಇಂಟು ಸೈನ್ ಎ ಆಗುತ್ತೆ. ಕರೆಕ್ಟಾ? ಸೊ ಇಲ್ಲಿ ಸೈನ್ ಎ 1 ಟೈಮ್ ಇದೆ, ಕಾಸ್ ಎ ಅನ್ನೋದು 2 ಟೈಮ್ಸ್ ಇದೆ. ಸೊ ಇಲ್ಲಿಗೆ ಬಂದು ಒಂದು ಸೈನ್ ಎ ಕ್ಯಾನ್ಸಲ್ ಆಗುತ್ತೆ. ಸೊ ಇಲ್ಲಿ ಉಳಿತಕ್ಕಂಥದ್ದು ಸೈನ್ ಎ ಡಿವೈಡಿಂಗ್ ಬೈ ಕಾಸ್ ಸ್ಕ್ವೇರ್ ಎ. ಸೊ ಇದನ್ನು ನಾನು ಈ ರೀತಿ ಸ್ಪ್ಲಿಟ್ ಮಾಡ್ತೀನಿ, ಸೈನ್ ಎ ಡಿವೈಡಿಂಗ್ ಬೈ ಕಾಸ್ ಎ ಇಂಟು 1 ಬೈ ಕಾಸ್ ಎ. ಸೈನ್ ಎ ಬೈ ಕಾಸ್ ಎ ಅಂತ ಬಂದಾಗ ದಟ್ ಬಿಕಮ್ಸ್ ಟ್ಯಾನ್ ಎ ಇಂಟು 1 ಬೈ ಕಾಸ್ ಎ ಅಂತ ಬಂದಾಗ ಸೀಕೆಂಟ್ ಎ. ದಟ್ ಬಿಕಮ್ಸ್ ಯುವರ್ RHS. ಸೊ ನೆಕ್ಸ್ಟ್ ಕ್ವಶನ್ ನೋಡ್ತಾ ಹೋಗಿ. ಇದು ಕೂಡ ದಿ ಸೇಮ್ ಆಸ್ ಇಟ್ ಈಸ್ ಕ್ವಶನ್. ಸೊ ಲಾಸ್ಟ್ ಪ್ರಾಬ್ಲಮಲ್ಲಿ ಏನು ಮಾಡಿದ್ರಿ ಅದೇ ಥರ, ಕೊಸಿಕೆಂಟ್ ಎ ಮೈನಸ್ ಸೈನ್ ಎ ಇಂಟು ಟ್ಯಾನ್ ಎ ಪ್ಲಸ್ ಕಾಟ್ ಎ ಇಸ್ ಈಕ್ವಲ್ ಟು ಕಾಟ್ ಎ ಇಂಟು ಕೊಸಿಕೆಂಟ್ ಎ ಅಂತ ಪ್ರೂವ್ ಮಾಡಬೇಕು. ಸೊ ಇಲ್ಲಿ ಲಾಸ್ಟ್ ಪ್ರಾಬ್ಲಮಲ್ಲಿ ಏನು ಮಾಡಿದ್ರಿ ಅದೇ ರೀತಿ ಕನ್ಸಿಡರ್ LHS ಇಸ್ ಈಕ್ವಲ್ ಟು ಕೊಸಿಕೆಂಟ್ ಎ ಮೈನಸ್ ಸೈನ್ ಎ. ಸೊ ನೆಕ್ಸ್ಟ್ ಇಲ್ಲಿಗೆ ಬಂದಾಗ ಟ್ಯಾನ್ ಎ ಪ್ಲಸ್ ಕಾಟ್ ಎ. ಸೊ ಇದು LHS. ಸೊ ಇಲ್ಲಿ ಏನು ಮಾಡಬೇಕು, ಕೊಸಿಕೆಂಟ್ ಎನ 1 ಬೈ ಸೈನ್ ಎ ಅಂತ ಬರ್ಕೋಬೋದು, ಮೈನಸ್ ಸೈನ್ ಎ ಡಿವೈಡಿಂಗ್ ಬೈ 1 ಅಂತ ಬರ್ಕೋತೀನಿ, ಇಂಟು ಟ್ಯಾನ್ ಎ ಅಂತ ಬರ್ಕೊಳ್ಳೋದಾದರೆ ಸೈನ್ ಎ ಡಿವೈಡಿಂಗ್ ಬೈ ಕಾಸ್ ಎ ಅಂತ ಬರ್ಕೋಬೋದು, ಪ್ಲಸ್ ಕಾಟ್ ಎನ ಅಂತ ಬರ್ಕೋತೀರಾ, ಕಾಸ್ ಎ ಡಿವೈಡಿಂಗ್ ಬೈ ಸೈನ್ ಎ ಅಂತ ಬರ್ಕೋತೀರಾ. ಸೇಮ್ ಏನು ಮಾಡಿದ್ರಿ ಅದೇ ರೀತಿ. ಸೊ ಇಲ್ಲಿ 1 ಬೈ 1 ಇಂಟು 1 ಅಂತ ಬಂದಾಗ 1 ಸ್ಕ್ವೇರ್ 1 ಆಗುತ್ತೆ. ಸೈನ್ ಎ ಇಂಟು ಸೈನ್ ಎ ಅಂತ ಬಂದಾಗ ಸೈನ್ ಸ್ಕ್ವೇರ್ ಎ ಆಗುತ್ತೆ, ಡಿವೈಡಿಂಗ್ ಬೈ ಸೈನ್ ಎ ಆಸ್ ಇಟ್ ಈಸ್ ಬರುತ್ತೆ. ಸೊ ನೆಕ್ಸ್ಟ್ ಇಲ್ಲಿಗೆ ಬಂದಾಗ ಸೈನ್ ಎ ಇಂಟು ಸೈನ್ ಎ ಸೈನ್ ಸ್ಕ್ವೇರ್ ಎ ಆಗುತ್ತೆ, ಪ್ಲಸ್ ಕಾಸ್ ಎ ಇಂಟು ಕಾಸ್ ಎ ಕಾಸ್ ಸ್ಕ್ವೇರ್ ಎ ಆಗುತ್ತೆ, ಡಿವೈಡಿಂಗ್ ಬೈ ಸೈನ್ ಎ ಇಂಟು ಕಾಸ್ ಎ ಡಿನಾಮಿನೇಟರಲ್ಲಿ ಬರುತ್ತೆ. ನೆಕ್ಸ್ಟ್ ಸೊ ಇಲ್ಲಿಗೆ ಬಂದಾಗ 1 ಮೈನಸ್ ಸೈನ್ ಸ್ಕ್ವೇರ್ ಎ ಅಂದರೆ ಸೊ ಇಲ್ಲಿ ಕಾಸ್ ಸ್ಕ್ವೇರ್ ಎ ಬರುತ್ತೆ, ಡಿವೈಡಿಂಗ್ ಬೈ ಸೈನ್ ಎ ಆಗುತ್ತೆ, ಇಂಟು ಸೊ ಇಲ್ಲಿ ಐಡೆಂಟಿಟಿ ಪ್ರಕಾರ ಸೈನ್ ಸ್ಕ್ವೇರ್ ಎ ಪ್ಲಸ್ ಕಾಸ್ ಸ್ಕ್ವೇರ್ ಎ ಅಂತಿದ್ರೆ 1 ಅಂತ ಬರ್ಕೋಬೋದು, ಡಿವೈಡಿಂಗ್ ಬೈ ಸೈನ್ ಎ ಇಂಟು ಕಾಸ್ ಎ ಅಂತ ಬರ್ಕೋಬೋದು. ಸೊ ಇಲ್ಲಿ 1 ಕಾಸ್ ಎ ಕ್ಯಾನ್ಸಲ್ ಆದರೆ ಸೊ ಇಲ್ಲಿ ಉಳಿತಕ್ಕಂಥದ್ದು ಕಾಸ್ ಎ ಡಿವೈಡಿಂಗ್ ಬೈ ಸೈನ್ ಎ ಇಂಟು 1 ಬೈ ಸೈನ್ ಎ ಅಂತೇಳಿ. ಕರೆಕ್ಟಾ? ಸೊ 1 ಬೈ ಕಾಸ್ ಎ ಅಂತ ಬಂದಾಗ ನಾವು ಕಾಸ್ ಎ ಬೈ ಸೈನ್ ಎ ಅಂತ ಇದ್ರೆ ಏನಂತ ಬರ್ಕೋಬೋದು, ಕಾಸ್ ಎ ಬೈ ಸೈನ್ ಎ ಇಲ್ಲ ಆಲ್ರೆಡಿ ನೋಡಿ, ಕಾಸ್ ಎ ಬೈ ಸೈನ್ ಎ ಅಂತ ಇದ್ದಾಗ ಏನಿತ್ತು ಕಾಟ್ ಎ. ಕರೆಕ್ಟ್ ಅಲ್ವಾ? ಸೊ ಇದನ್ನ ಏನಂತ ಬರ್ಕೋಬೋದು ಕಾಟ್ ಎ ಇಂಟು 1 ಬೈ ಸೈನ್ ಎ ಅಂತ ಇದ್ದಾಗ ನೋಡಿ 1 ಬೈ ಸೈನ್ ಎ ಅಂತ ಇದ್ದಾಗ ಏನಂತ ಬರ್ಕೋಬೋದು ಕೊಸಿಕೆಂಟ್ ಎ. ಪ್ರಾಬ್ಲಮಲ್ಲೇ ಆನ್ಸರ್.
ಸೊ ಕೊಸಿಕೆಂಟ್ ಎ. ಸೊ ಇದು ನಿಮ್ಮ RHS, ಹೆನ್ಸ್ ಪ್ರೂವ್ಡ್. ಸೊ ಇಲ್ಲಿ ನಮ್ಗೆ ಏನು ಕೊಟ್ಟಿದ್ದಾನೆ ನೋಡ್ತಾ ಹೋಗೋದಾದ್ರೆ ಮಕ್ಕಳ, ಟ್ಯಾನ್ ಥೀಟಾ ಇಸ್ ಈಕ್ವಲ್ ಟು √3 ಅಂತ ಹೇಳಿದ್ದೀನಿ. ಸೊ ಟ್ಯಾನ್ ಥೀಟಾ ವ್ಯಾಲ್ಯೂ √3 ಇದೆ. ಸೊ ಅದನ್ನು ಯೂಸ್ ಮಾಡಿಕೊಂಡು, ಸೊ ಯೂಸಿಂಗ್ ಟ್ಯಾನ್ ಥೀಟಾ ಇಸ್ ಈಕ್ವಲ್ ಟು √3, ಫೈಂಡ್ ದ ವ್ಯಾಲ್ಯೂ ಆಫ್ 4 sin ಥೀಟಾ ಮೈನಸ್ ಕಾಸ್ ಥೀಟಾ ಮೈನಸ್ 1 ಹೋಲ್ ಡಿವೈಡಿಂಗ್ ಬೈ 4 sin ಥೀಟಾ ಕಾಸ್ ಥೀಟಾ ಪ್ಲಸ್ 1 ಇದ್ರ ವ್ಯಾಲ್ಯೂನ ಫೈಂಡ್ ಔಟ್ ಮಾಡಿ ಅಂತ ಕೇಳ್ತಾನೆ. ಸೊ ಇದು ವೆರಿ ಸಿಂಪಲ್ ಕ್ವಶನ್. ಸೊ ಈ ಕ್ವಶನ್ ಯಾವ ರೀತಿ ಸಾಲ್ವ್ ಮಾಡೋದು ಅಂತ ನೋಡ್ತಾ ಹೋದಾಗ, ಟ್ಯಾನ್ ಥೀಟಾ ಈಸ್ ಈಕ್ವಲ್ ಟು √3 ಇದೆ, ಕರೆಕ್ಟಾ? ಸೊ ಇಲ್ಲಿ ಟೇಬಲಲ್ಲಿ ನೋಡ್ತಾ ಹೋದಾಗ ಟ್ಯಾನ್ ಥೀಟಾ ಅಂತ ಬಂದಾಗ, ಸೊ √3 ವ್ಯಾಲ್ಯೂ ಎಲ್ಲಿರುತ್ತೆ ಅಂದರೆ ಟ್ಯಾನ್ 60 ಡಿಗ್ರಿನಲ್ಲಿ ಇರುತ್ತೆ. ಸೊ ಹಾಗಿದ್ರೆ ಥೀಟಾ ವ್ಯಾಲ್ಯೂ ಏನಾಗುತ್ತೆ ಅಂದರೆ 60 ಡಿಗ್ರಿ ಆಗುತ್ತೆ. ಓಕೆನಾ? ಸೊ ನಾವು ಥೀಟಾ ವ್ಯಾಲ್ಯೂ ಎಷ್ಟಾಯಿತು? 60 ಡಿಗ್ರಿ. ಈ ಥೀಟಾ ವ್ಯಾಲ್ಯೂನ ಇಲ್ಲಿ ಕೊಟ್ಟಿರ್ತಕ್ಕಂಥ ವ್ಯಾಲ್ಯೂಸ್ಗೆ ಸಬ್ಸ್ಟಿಟ್ಯೂಟ್ ಮಾಡಿಕೊಂಡು ಸಾಲ್ವ್ ಮಾಡ್ತಾ ಹೋಗಬೇಕು ಅಷ್ಟೇ ಮಕ್ಕಳ. ಸೊ ಇಲ್ಲಿ ಏನು ಕೊಟ್ಟಿದ್ದಾನೆ ನೋಡಿ, 4 sin ಥೀಟಾ ಮೈನಸ್ ಕಾಸ್ ಥೀಟಾ ಮೈನಸ್ 1 ಹೋಲ್ ಡಿವೈಡಿಂಗ್ ಬೈ 4 sin ಥೀಟಾ ಪ್ಲಸ್ ಕಾಸ್ ಥೀಟಾ ಪ್ಲಸ್ 1 ಅಂತ ಹೇಳಿದ್ದಾನೆ. 4 ಟೈಮ್ಸ್ ಆಫ್ sin 60 ಡಿಗ್ರಿ ಮೈನಸ್ ಕಾಸ್ 60 ಡಿಗ್ರಿ ಮೈನಸ್ 1 ಹೋಲ್ ಡಿವೈಡಿಂಗ್ ಬೈ 4 ಟೈಮ್ಸ್ ಆಫ್ sin 60 ಡಿಗ್ರಿ ಪ್ಲಸ್ ಕಾಸ್ 60 ಡಿಗ್ರಿ ಪ್ಲಸ್ 1 ಅಂತೇಳಿ. ಓಕೆನಾ? ಸೊ 4 ಟೈಮ್ಸ್ ಆಫ್ sin 60 ಡಿಗ್ರಿ ವ್ಯಾಲ್ಯೂ ಏನು ಅಂತ ಬಂದರೆ √3/2 ಮೈನಸ್, ಸೊ ವಾಟ್ ಇಸ್ ದ ವ್ಯಾಲ್ಯೂ ಆಫ್ ಕಾಸ್ 60 ಡಿಗ್ರಿ 1/2 ಮೈನಸ್ 1 ಹೋಲ್ ಡಿವೈಡಿಂಗ್ ಬೈ, ಇಲ್ಲಿ ಬಂದು ಸೊ sin 60 ಡಿಗ್ರಿ ವ್ಯಾಲ್ಯೂ ಮತ್ತು √3/2 ಬರುತ್ತೆ, ಪ್ಲಸ್ ಕಾಸ್ 60 ಡಿಗ್ರಿ ವ್ಯಾಲ್ಯೂ 1/2 ಬರುತ್ತೆ, ಪ್ಲಸ್ 1 ಇರುತ್ತೆ. ಸೊ ಇಲ್ಲಿ 2 1s are 2, 2 2s are 4 ಕ್ಯಾನ್ಸಲ್ ಆದರೆ ಇಲ್ಲೂ ಅಷ್ಟೇ 2 1s are 2, 2 2s are 4. ಸೊ ಇಲ್ಲಿ ಉಳಿತಕ್ಕಂಥದ್ದು ಸೊ 2√3. ಸೊ ಇಲ್ಲಿ 1/2 ಮೈನಸ್ 1 ಅಂತ ಬಂದಾಗ ಮೈನಸ್ 3/2 ಆಗುತ್ತೆ, ಕರೆಕ್ಟ್ ಅಲ್ವಾ? ನೆಕ್ಸ್ಟ್ ಹೋಲ್ ಡಿವೈಡಿಂಗ್ ಬೈ, ಸೊ ಇಲ್ಲಿಗೆ ಬಂದಾಗ 2√3. ಸೊ 1/2 ಪ್ಲಸ್ 1/2 ಒಂದು 3/2 ಬರುತ್ತೆ. ನೆಕ್ಸ್ಟ್ ಇದನ್ನು ಸಾಲ್ವ್ ಮಾಡಿ ಅಂತ ಹೇಳಿದಾಗ 2 2s are 4, 4√3 ಮೈನಸ್ 3 ಡಿವೈಡಿಂಗ್ ಬೈ 2 ಹೋಲ್ ಡಿವೈಡಿಂಗ್ ಬೈ 4√3 ಪ್ಲಸ್ 3 ಡಿವೈಡಿಂಗ್ ಬೈ 2 ಬರುತ್ತೆ. 2 2 ಕ್ಯಾನ್ಸಲ್ ಆಗುತ್ತೆ. ಸೊ ಇಲ್ಲಿ ಉಳಿತಕ್ಕಂಥ ಆನ್ಸರ್ ಏನಂದರೆ, ಸೊ ಇಲ್ಲಿ 4√3 ಮೈನಸ್ 3 ಡಿವೈಡಿಂಗ್ ಬೈ 4√3 ಪ್ಲಸ್ 3. ಸೊ ಇದು ನಿಮ್ಮ ಸೊಲ್ಯೂಷನ್. ಸೊ ನೀವೇನು ಪ್ರೂವ್ ಮಾಡಬೇಕು ನೋಡಿ, ಇಲ್ಲಿ ಕಾಸ್ ಕ್ಯೂಬ್ ಥೀಟಾ ಪ್ಲಸ್ ಸೈನ್ ಕ್ಯೂಬ್ ಥೀಟಾ ಡಿವೈಡಿಂಗ್ ಬೈ ಕಾಸ್ ಥೀಟಾ ಪ್ಲಸ್ ಸೈನ್ ಥೀಟಾ, ಅದೇ ರೀತಿ ಕಾಸ್ ಕ್ಯೂಬ್ ಥೀಟಾ ಮೈನಸ್ ಸೈನ್ ಕ್ಯೂಬ್ ಥೀಟಾ ಡಿವೈಡಿಂಗ್ ಬೈ ಕಾಸ್ ಥೀಟಾ ಮೈನಸ್ ಸೈನ್ ಥೀಟಾ ಇಸ್ ಈಕ್ವಲ್ ಟು 2 ಅಂತೇಳಿ ಪ್ರೂವ್ ಮಾಡಬೇಕು. ಸೊ ಇದು ಒಂದು ಹಾರ್ಡೆಸ್ಟ್ ಕ್ವಶನ್. ಸೊ ಈ ಕ್ವಶನ್ ಯಾವ ರೀತಿ ಸಾಲ್ವ್ ಮಾಡ್ತೀರಾ ಅಂತ ನೋಡೋದಾದ್ರೆ, ಸೊ ಲೆಟ್ ಅಸ್ ಕನ್ಸಿಡರ್ LHS. LHSನ ಕನ್ಸಿಡರ್ ಮಾಡೋಣ. LHS ಇಸ್ ಈಕ್ವಲ್ ಟು, ಸೊ ಏನಿದೆ, ಕಾಸ್ ಕ್ಯೂಬ್ ಥೀಟಾ ಪ್ಲಸ್ ಸೈನ್ ಕ್ಯೂಬ್ ಥೀಟಾ ಡಿವೈಡಿಂಗ್ ಬೈ, ಸೊ ಇಲ್ಲಿ ಕಾಸ್ ಥೀಟಾ ಪ್ಲಸ್ ಸೈನ್ ಥೀಟಾ ಪ್ಲಸ್ ಕಾಸ್ ಕ್ಯೂಬ್ ಥೀಟಾ ಮೈನಸ್ ಸೈನ್ ಕ್ಯೂಬ್ ಥೀಟಾ ಡಿವೈಡಿಂಗ್ ಬೈ ಕಾಸ್ ಥೀಟಾ ಮೈನಸ್ ಸೈನ್ ಥೀಟಾ ಅಂತ ಬರುತ್ತೆ. ಇದು ನಿಮ್ಮ LHS. ಸೊ ನಮಗೆ ಒಂದು ಜನರಲ್ ಫಾರ್ಮುಲಾ ಆಗುತ್ತೆ ಮಕ್ಕಳ, ಎ ಕ್ಯೂಬ್ ಪ್ಲಸ್ ಬಿ ಕ್ಯೂಬ್ ಅಂತ ಇದ್ದಾಗ ವಿ ಕ್ಯಾನ್ ರೈಟ್ ಇಟ್ ಆಸ್ ಎ ಪ್ಲಸ್ ಬಿ ಟೈಮ್ಸ್ ಆಫ್ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಮೈನಸ್ ಎ ಬಿ ಅಂತ ಬರ್ಕೋಬೋದು. ಅದೇ ರೀತಿ ಎ ಕ್ಯೂಬ್ ಮೈನಸ್ ಬಿ ಕ್ಯೂಬ್ ಅಂತ ಇದ್ದಾಗ, ಸೊ ಇಲ್ಲಿ ಎ ಮೈನಸ್ ಬಿ ಇಂಟು ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ ಎ ಬಿ ಅಂತ ಬರ್ಕೋಬೋದು. ಓಕೆನಾ? ಸೊ ಈ ಫಾರ್ಮೆಟಿಗೆ ಇದನ್ನು ಕನ್ವರ್ಟ್ ಮಾಡ್ತಾ ಹೋಗ್ತೀನಿ. ಎ ಕ್ಯೂಬ್ ಪ್ಲಸ್ ಬಿ ಕ್ಯೂಬ್ ಅಂತ ಇದೆ, ಕರೆಕ್ಟ್ ಅಲ್ವಾ? ಎ ಕ್ಯೂಬ್ ಪ್ಲಸ್ ಬಿ ಕ್ಯೂಬ್ ಅಂತಿದ್ದಾಗ ಎ ಜಾಗದಲ್ಲಿ ಕಾಸ್ ಥೀಟಾ ಇದೆ, ಪ್ಲಸ್ ಬಿ ಜಾಗದಲ್ಲಿ ಸೈನ್ ಥೀಟಾ ಇದೆ, ಎ ಪ್ಲಸ್ ಬಿ ಆಯಿತು. ಸೊ ಇಲ್ಲಿ ಇದನ್ನು ಅಬ್ಸರ್ವ್ ಮಾಡಿ, ಫಸ್ಟ್ ಫಾರ್ಮುಲಾ ಇಂಟು, ಸೊ ನೆಕ್ಸ್ಟ್ ಏನು ಬರೀಬೋದು, ಎ ಸ್ಕ್ವೇರ್ ಅಂದರೆ ಕಾಸ್ ಸ್ಕ್ವೇರ್ ಥೀಟಾ ಪ್ಲಸ್ ಸೈನ್ ಸ್ಕ್ವೇರ್ ಥೀಟಾ ಮೈನಸ್ ಸೈನ್ ಥೀಟಾ ಕಾಸ್ ಥೀಟಾ. ಸೊ ಈ ರೀತಿ ಬರ್ಕೋಬೋದು. ಹೋಲ್ ಡಿವೈಡಿಂಗ್ ಬೈ, ಸೊ ಇಲ್ಲಿ ಏನು ಬರುತ್ತೆ ಅಂದರೆ ಹೋಲ್ ಡಿವೈಡಿಂಗ್ ಬೈ ಕಾಸ್ ಥೀಟಾ ಪ್ಲಸ್ ಸೈನ್ ಥೀಟಾ ಇರುತ್ತೆ. ಅದೇ ರೀತಿ ಸೊ ಇಲ್ಲಿಗೆ ಬರೋಣ, ಪ್ಲಸ್, ಸೊ ಇಲ್ಲಿ ಕಾಸ್ ಕ್ಯೂಬ್ ಎ ಕ್ಯೂಬ್ ಮೈನಸ್ ಬಿ ಕ್ಯೂಬ್ ಈ ಫಾರ್ಮೆಟಲ್ಲಿ ಸೆಕೆಂಡ್ ಫಾರ್ಮುಲಾ ಅಬ್ಸರ್ವ್ ಮಾಡ್ತಾ ಬರ್ಬೋದು. ಸೊ ಇಲ್ಲಿ ಏನು ಬರೀಬೋದು, ಕಾಸ್ ಥೀಟಾ ಮೈನಸ್ ಸೈನ್ ಥೀಟಾ ಇಂಟು ಕಾಸ್ ಸ್ಕ್ವೇರ್ ಥೀಟಾ ಪ್ಲಸ್ ಸೈನ್ ಸ್ಕ್ವೇರ್ ಥೀಟಾ ಮೈನಸ್ ಪ್ಲಸ್, ಇಲ್ಲಿ ಪ್ಲಸ್ ಬರುತ್ತೆ, ಇಲ್ಲಿ ಫಾರ್ಮುಲಾ ಅಬ್ಸರ್ವ್ ಮಾಡಬೇಕು, ಪ್ಲಸ್ ಸೈನ್ ಥೀಟಾ ಇಂಟು ಕಾಸ್ ಥೀಟಾ ಹೋಲ್ ಡಿವೈಡಿಂಗ್ ಬೈ, ಸೊ ಇಲ್ಲಿ ಏನು ಬರುತ್ತೆ, ಕಾಸ್ ಥೀಟಾ ಮೈನಸ್ ಸೈನ್ ಥೀಟಾ ಇರುತ್ತೆ. ಸೊ
ಇಲ್ಲಿ ಕಾಸ್ ಥೀಟಾ ಮೈನಸ್ ಸೈನ್ ಥೀಟಾ ಇದು ಕ್ಯಾನ್ಸಲ್ ಆಗುತ್ತೆ, ಕಾಸ್ ಥೀಟಾ ಪ್ಲಸ್ ಸೈನ್ ಥೀಟಾ, ಕಾಸ್ ಥೀಟಾ ಪ್ಲಸ್ ಸೈನ್ ಥೀಟಾ ಕ್ಯಾನ್ಸಲ್ ಆಯಿತು. ಉಳಿದಿದ್ದೇನು ನೋಡಿ, ಇಲ್ಲಿ ಐಡೆಂಟಿಟಿ ಅಬ್ಸರ್ವ್ ಮಾಡ್ಬೋದು. ಕಾಸ್ ಸ್ಕ್ವೇರ್ ಥೀಟಾ ಪ್ಲಸ್ ಸೈನ್ ಸ್ಕ್ವೇರ್ ಥೀಟಾ 1 ಮೈನಸ್ ಸೈನ್ ಥೀಟಾ ಇಂಟು ಕಾಸ್ ಥೀಟಾ, 1 ಮೈನಸ್ ಸೈನ್ ಥೀಟಾ ಇಂಟು ಕಾಸ್ ಥೀಟಾ ಇರುತ್ತೆ. ಅದೇ ರೀತಿ ಸೊ ಇಲ್ಲಿ ಪ್ಲಸ್ ಇಲ್ಲೇ ಉಳಿಯುತ್ತೆ ನೋಡಿ. ಸೊ ಇಲ್ಲೂ ಅಷ್ಟೇ ಐಡೆಂಟಿಟಿ ಪ್ರಕಾರ ಇವೆರಡನ್ನು ಸೇರಿ 1 ಪ್ಲಸ್ ಸೈನ್ ಥೀಟಾ ಇಂಟು ಕಾಸ್ ಥೀಟಾ ಬರುತ್ತೆ. ಕರೆಕ್ಟ್ ಅಲ್ವಾ? ಸೊ ಇದಿಷ್ಟು. ಸೊ ಇದನ್ನು ಜನರಲ್ ಆಗಿ ಬರೆಯೋದಾದರೆ ಸೊ ಇಲ್ಲಿ ನೋಡಿ 1 ಪ್ಲಸ್ 1 ಏನಾಗುತ್ತೆ 2 ಬರುತ್ತೆ. ಸೊ ಇಲ್ಲಿ ಪ್ಲಸ್ ಸೈನ್ ಥೀಟಾ ಕಾಸ್ ಥೀಟಾ ಇದೆ, ಇಲ್ಲಿ ಮೈನಸ್ ಸೈನ್ ಥೀಟಾ ಕಾಸ್ ಥೀಟಾ ಇದೆ. ಇವೆರಡು ಕ್ಯಾನ್ಸಲ್ ಆಗಿ ಉಳಿಯೋದು 2 ಮಾತ್ರ. ಸೊ ಇಲ್ಲಿ ನಿಮ್ಗೆ ಏನು ಪ್ರೂವ್ ಮಾಡಬೇಕಿತ್ತು, ದಿಸ್ ಇಸ್ ಈಕ್ವಲ್ ಟು 2 ಅಂತೇಳಿ. ದಿಸ್ ಇಸ್ ಯುವರ್ RHS, hence proved. So thank you. ಸೊ ಇವತ್ತಿನ ಕ್ಲಾಸ್ನಲ್ಲಿ ಕ್ಲಾಸ್ 10ನ ಟ್ರಿಗ್ನೋಮೆಟ್ರಿ ಪ್ರೂವಿಂಗ್ ಪ್ರಾಬ್ಲಮ್ಸ್ನ ಸೆಕೆಂಡ್ ಪಾರ್ಟ್ ನೋಡ್ತಾ ಹೋಗಿದ್ದೀವಿ. ಅದೇ ರೀತಿ ಸೊ ಮತ್ತಷ್ಟು ವಿಡಿಯೋಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಂಟಿಲ್ ದೆನ್ ಟೇಕ್ ಕೇರ್, ಬಾಯ್ ಬಾಯ್, ಸಿ ಯು.